ವಾರ್ತೆಗಳ ಪ್ರಾಯೋಜಕರು ಜಿಪಿ ಕಿಡ್ಸ್ ವೇರ್ ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಓನ್ಲಿ ಪ್ಲೇಸ್ ಫಾರ್ ಬ್ರಾಂಡೆಡ್ ಕಿಡ್ಸ್ ವೇರ್ ಇನ್ ಸಿಟಿ ನಿಯರ್ ಉಮಾ ಹೋಟೆಲ್, ಸ್ಟೇಷನ್ ರೋಡ್, ರಾಯಚೂರು. ಹಿಂದೆ ಭೇಟಿ ನೀಡಿ. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಜೆಪಿ ಮೆನ್ಸ್ ವೇರ್ ಮೇಲ್ಗಡೆ, ಹರಿಹರ ರೋಡ್, ಬೇಸುವಾರಪೇಟ್, ರಾಯಚೂರು. ಆದರ್ಶ್ ಪಾಲಿಕ್ಲಿನಿಕ್, ಮಟ್ಮಾರಿ ಕಾಂಪ್ಲೆಕ್ಸ್ ಪಕ್ಕದಲ್ಲಿ, ಆಶಾಪುರ್ ರೋಡ್, ರಾಯಚೂರು. ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ, ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ beside ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. Raichuru's biggest jewel palace. All types of jewelries available in only KTB Jewel Palace. 916 Hallmark Gold Jewelries available. Udayanagar, Station Road, Raichur. Sri Brindavan Special Filter Coffee. Sri Brindavan Special Filter Coffee. Sri Raghavendra Ghee. Sri Raghavendra SA Fashion Hub, multi-branded women's and kids wear. ಹಬ್ಬದ ಪ್ರಯುಕ್ತ 10 ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಅಪೋಸಿಟ್ ಡಾಕ್ಟರ್ ಕಲ್ಲಪ್ಪ ಡಾಕ್ಟರ್ಸ್ ಲೈನ್, ಪೀಟ್ಲಾ ಬ್ರಿಡ್ಜ್ ರೋಡ್, ರಾಯಚೂರು. ಮೊಹಮ್ಮದ್ ಯಾಸಿನ್ ಹೋಮ್ ಅಪ್ಲೈನ್ಸಸ್ ಹೋಲ್ಸೇಲ್ ಅಂಡ್ ರಿಟೇಲ್, ಮಾ ಕಾಂಪ್ಲೆಕ್ಸ್, ಅಪೋಸಿಟ್ CMC ಕಾಂಪ್ಲೆಕ್ಸ್, ಹರಿಹರ ರೋಡ್, ರಾಯಚೂರು. ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್ ನಿಯರ್ ನ್ಯೂ ಅಮೃತ ಹಾಸ್ಪಿಟಲ್, ಬಿಸೈಡ್ ಸಂತೋಷಿ ಥಿಯೇಟರ್, ರಾಯಚೂರು. ಸ್ಥಳ ಶೋಭಾ ಕಾಂಚಿ ಸಾರಿ, ಸಂತೋಷಿ ರಾಯಚೂರು ಹಾಲ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಆತ್ಮನಿರ್ಭರ ಅರ್ಥವ್ಯವಸ್ಥೆ ಕುರಿತಾಗಿ ಕಾರ್ಯಕ್ರಮ. ವಾರ್ಡ್ ನಂಬರ್ 17ರಲ್ಲಿ ಬೂತ್ ಅಧ್ಯಕ್ಷರ ಮನೆ ಮನೆಗೆ ನಾಮಫಲಕ ಅಳವಡಿಕೆ ಕಾರ್ಯಕ್ರಮ. ಕಾರ್ಯಕರ್ತರೇ ಪಕ್ಷದ ಜೀವಾಳ, ಶಿವರಾಜ್ ಪಾಟೀಲ್. ಡಿರಾಂಪುರದಲ್ಲಿ ಉದ್ಯೋಗ ಖಾತ್ರಿ ದಿವಸ ಆಚರಣೆ. ಗ್ರಾಮಗಳ ಅಭಿವೃದ್ಧಿಗೆ ಉದ್ಯೋಗ ಖಾತ್ರಿ ಸಹಕಾರಿ, ನೂರ್ಜಹಾಂ ಖಾನಂ. ಬಾಲ ಕಾರ್ಮಿಕತೆ ನಿರ್ಮೂಲನೆ ಜನಜಾಗೃತಿ ಜಾಥಾಕ್ಕೆ ಅಪರ ಜಿಲ್ಲಾಧಿಕಾರಿ ದುರ್ಗೇಶ್ ಚಾಲನೆ. ಹುದ್ದಿನ ಎಸ್ ಗ್ರಾಮಕ್ಕೆ ಸರ್ಕಾರಿ ಪ್ರೌಢಶಾಲೆ ಮಂಜೂರಾತಿಯಲ್ಲಿ ತಾರತಮ್ಯ. ಫೆಬ್ರವರಿ 11ರಂದು ರಸ್ತೆ ತಡೆ, ನಾಗರಿಡೆಪ್ಪ, ದೇವರಮನಿ. RRB, NTCP ಮತ್ತು ಗ್ರೂಪ್ ಡಿ ಪರೀಕ್ಷೆಗಳಲ್ಲಿ ಲೋಪದೋಷ ಸರಿಪಡಿಸಿ ನೇಮಕಾತಿಗೆ ಒತ್ತಾಯ. ಬೆಂಗಳೂರಿನಲ್ಲಿ ಎಬಿವಿಪಿ ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜ್ ಖಂಡಿಸಿ ಪ್ರತಿಭಟನೆ. ಅಂಬೇಡ್ಕರ್ ಭಾವಚಿತ್ರಕ್ಕೆ ಅಗೌರವ, ಜಿಲ್ಲಾ ನ್ಯಾಯಾಧೀಶರ ವಜಾಕ್ಕೆ ಅಂಗವಿಕಲರ ಒಕ್ಕೂಟ ಮನವಿ. ಅಲಮಪ್ರಭು ಕಾಲೋನಿ ಪ್ರೌಢಶಾಲೆಗೆ ಮೂಲಸೌಕರ್ಯ ಒದಗಿಸಲು ಪಾಲಕರಿಂದ ಡಿಸಿಗೆ ಮನವಿ.
ಜಿಲ್ಲೆಯಲ್ಲಿ 106 ಜನರಲ್ಲಿ ಕೊರೋನಾ ಸೋಂಕು ಪತ್ತೆ. ಮತ್ತು ಕಲ್ಮಲ ಬಳಿ ದ್ವಿಚಕ್ರ ವಾಹನ ಕ್ರಷರ್ ಡಿಕ್ಕಿ 5ಕ್ಕೂ ಹೆಚ್ಚು ಜನರಿಗೆ ಗಾಯ. ಆತ್ಮನಿರ್ಭರ ಅರ್ಥವ್ಯವಸ್ಥೆಯ ಕುರಿತಾಗಿ ಸನ್ಮಾನ್ಯ ಶ್ರೀ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದರು. ಶಾಸಕರ ಕಾರ್ಯಾಲಯದಲ್ಲಿ ವೀಕ್ಷಣೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ರಾಯಚೂರು ನಗರದಲ್ಲಿಯ ಸಂಸದರು, ಶಾಸಕರು, ಮಾಜಿ ಶಾಸಕರು, ಹಿರಿಯ ರಾಜ್ಯ ಜಿಲ್ಲಾ ಪದಾಧಿಕಾರಿಗಳು, ನಗರಸಭೆ ಸದಸ್ಯರು, ಕಾರ್ಯಕರ್ತರು, ನಗರದ ಪದಾಧಿಕಾರಿಗಳು, ಮಹಾಶಕ್ತಿ ಕೇಂದ್ರ, ಶಕ್ತಿ ಕೇಂದ್ರ ಕಾರ್ಯಕಾರಿಣಿ ಸದಸ್ಯರು ಭಾಗವಹಿಸಿದರು. ಇಂದು ಬೆಳಗ್ಗೆ ರಾಯಚೂರು ನಗರ ಶಾಸಕರ ಕಚೇರಿಯಲ್ಲಿ ಆತ್ಮನಿರ್ಭರ ಅರ್ಥವ್ಯವಸ್ಥೆ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅವರ ಒಳನೋಟ ಉಳ್ಳ ಭಾಷಣವನ್ನು ವೀಕ್ಷಿಸಲಾಯಿತು. ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರಾದ ಮಾಜಿ ಎಂಎಲ್ಎ ಅಧ್ಯಕ್ಷರು, ನಮ್ಮ ಗುರುಗಳು ಎನ್ ಶಂಕರಪ್ಪಾಜಿ, ಶಾಸಕರು ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್, ಬಿಜೆಪಿ ನಗರ ಅಧ್ಯಕ್ಷರು ಬಿ ಗೋವಿಂದ್, ವೈ ಗೋಪಾಲ್ ರೆಡ್ಡಿ, ಆರ್ಡಿಎ ಅಧ್ಯಕ್ಷರು, ಬಿಜೆಪಿ ನಗರ ಶಾಸಕರು ಹಾಗೂ ಬಿಜೆಪಿ ಪಕ್ಷದ ಮುಖಂಡರು, ಪದಾಧಿಕಾರಿಗಳು, ಮಹಿಳಾ ಮೋರ್ಚಾ ಮತ್ತು ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು. हमारे लिए क्या आवश्यक है कि हम हमारे देश को तेज गति से आगे बढ़ाएं, अनेक विविध क्षेत्रों में बदलाव लाएं, मजबूती लाएं। ये समय नए अवसरों का, नए संकल्पों की सिद्धि का समय है। बहुत जरूरी है कि भारत आत्मनिर्भर बने। भारत ने अपनी अर्थव्यवस्था की मजबूती से दुनिया का एक विशेष रूप से ध्यान आप गंगा स्वच्छता अभियान चला उसमें बड़ी मदद मिलेगी, क्योंकि ಕಾಂಟ್ರಿಬ್ಯೂಷನ್ ಮಾಡಬೇಕು. ಅದು ಮೈಕ್ರೋ ಕಾಂಟ್ರಿಬ್ಯೂಷನ್ ಬಹಳ ಸಣ್ಣ ಪ್ರಮಾಣದೊಳಗೆ ₹100 ಕೊಡಲಿ, ಅವರು ₹1000 ಕೊಡಲಿ, ಎಷ್ಟೇ ಕೊಡಲಿ, ಆ ಕಾಂಟ್ರಿಬ್ಯೂಷನ್ ಅನ್ನು ಕಳಿಸಬೇಕಾಗಿದೆ. ಪ್ರಧಾನಮಂತ್ರಿಯವರ ಅಕೌಂಟ್ ಇರಬೇಕು, ಪ್ರಧಾನಮಂತ್ರಿಯವರ ಅಕೌಂಟ್ಗೆ ಹೋಗ್ತದೆ. ಅದನ್ನು ಎಲ್ಲರೂ ಇದು ಪ್ರಯತ್ನ ಮಾಡಬೇಕು. ಈಗ ಹೇಳಕ್ಕೆ ಒಂದು 8 ದಿವಸ ಮೇಲಾಯ್ತು, ಇಷ್ಟೇ ಹೇಳ್ತಾನ ಬಿಟ್ಟು ಬಿಡ್ತಾನ. ಇದಕ್ಕೆ ಈಗ ಮಾಡಿದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈಡೇರಿಸ್ತಾ ಇದ್ದಾರೆ. ಮತ್ತು ಕೃಷಿಕರಿಗೆ ಬಹುಶಃ ಇತಿಹಾಸದಲ್ಲಿ 1,48,000 ಕೋಟಿ ರೂಪಾಯಿಗಳ ಸಬ್ಸಿಡಿ ಆಗಿರ್ಬೋದು, ಪ್ರೈಮ್ ಮಿನಿಸ್ಟರ್ ಕಿಸಾನ್ ಸಮ್ಮಾನ್ ಯೋಜನೆ ಮತ್ತು ಕಂಟಿನ್ಯೂ ಮಾಡಿದ್ದಾರೆ. ಇದಲ್ಲದೆ ನಮ್ಮ ಸಾವಯವ ಕೃಷಿಗೆ 68,000 ಕೋಟಿ ರೂಪಾಯಿಗಳು ಇವತ್ತು ಘೋಷಣೆ ಮಾಡಿದ್ದಾರೆ. ಇದೆಲ್ಲವುಗಳು ಮತ್ತು ಬಹಳ ಯುವಕರಿಗೆ ತಿಳ್ಕೊಳ್ಬೇಕು. ಇವತ್ತು ಸ್ಟಾರ್ಟ್ಅಪ್ ಅಂತೇನು ಯೋಜನೆ ಮಾಡ್ಕೊಂಡಿದ್ದಾರೆ ನಮ್ಮ ಸರ್ಕಾರ. ಬಹುಶಃ 1,00,000 ಕೋಟಿ ರೂಪಾಯಿಗಳು ಅಂದ್ರೆ ಪ್ರತಿಯೊಬ್ಬ ಸ್ಟಾರ್ಟ್ಅಪ್ ಮಾಡುವಂತ ವ್ಯಕ್ತಿಗೆ ₹1 ಕೋಟಿ ವಿದೌಟ್ ಇಂಟ್ರೆಸ್ಟ್ ಸಾಲ ಕೊಡುವಂತ ವ್ಯವಸ್ಥೆ ಮಾಡಿದ್ದಾರೆ. ಇದರಿಂದ ನಮ್ಮ ವಿದೌಟ್ ಕೊಲಾಟ್ರಲ್ ಅದು ಇದರಿಂದ ನಮ್ಮ ಆರ್ಥಿಕ ಉತ್ತೇಜನ ಆಗ್ತದ. ಮತ್ತು ಒಬ್ಬ ವ್ಯಕ್ತಿ, ಒಬ್ಬ ಯುವಕ ₹1 ಕೋಟಿ ವಿದೌಟ್ ಕೊಲಾಟ್ರಲ್ ಸಾಲ ಸಿಕ್ಕಾಗ ಅವರೊಂದು ಇಂಡಸ್ಟ್ರಿ ಹಾಕಿದಾಗ ಆದ್ರೆ ಅನೇಕ ಜನರಿಗೆ ಉದ್ಯೋಗ ಸಿಗುವಂತ ಕೆಲಸ ಆಗ್ತದೆ. ಸೊ ಇವೆಲ್ಲವುಗಳು ನಾವು ಗಮನಿಸಬೇಕಾದಂತ ವಿಷಯ. ಮತ್ತು ಇನ್ನೊಂದು ಮುಖ್ಯವಾಗಿ ಶಂಕರಪ್ಪನವರು ಹೇಳಿದಂಗೆ ನದಿ ಜೋಡಣೆ ಅಂದ್ರೆ ಇದು ಕನಸಾಗಿತ್ತು, ನಮ್ಮ ಭಾರತ ದೇಶದ ಕನಸಾಗಿತ್ತು. ಇವತ್ತು ತಾವು ಟಿವಿಯಲ್ಲಿ ನೋಡ್ತಾ ಇರ್ತೀರಿ, ಉತ್ತರಾಖಂಡ್, ಉತ್ತರ ಪ್ರದೇಶದಲ್ಲಿ ಬಹಳಷ್ಟು ಪ್ರವಾಹ ಆಗ್ತದ, ಬುಂದೇಲ್ಖಂಡ್ನಲ್ಲಿ ಬಹಳ ಪ್ರವಾಹ ಆಗ್ತದ. ಅದೇ ಕೆಲವೊಂದು ಭಾಗದಲ್ಲಿ ನೀರೇ ಇರಂಗಿಲ್ಲ. ಇವತ್ತು ನದಿಗಳು ಜೋಡಣೆ ಮಾಡುವ ಮೂಲಕ ಪ್ರತಿಯೊಂದು ಭಾರತ ದೇಶದ ಪ್ರತಿಯೊಂದು ಮೂಲೆಗಳಿಗೆ ನೀರು ಒದಗಿಸುವಂತ ಕೆಲಸ ಪ್ರಧಾನಮಂತ್ರಿಗಳು ಮಾಡ್ತಾ ಇದ್ದಾರೆ. ಇದರಿಂದ ಅನೇಕ ರೈತರಿಗೂ ಉಪಯೋಗ ಆಗ್ತದೆ ಮತ್ತು ಕುಡಿಯುವ ನೀರಿನ ಜನರಿಗೂ ಉಪಯೋಗ ಆಗ್ತದೆ. ಇದಲ್ಲದೆ ಪ್ರತಿಯೊಂದು ಗ್ರಾಮಗಳಿಗೆ ಮನೆ ಮನೆಗೆ ನೀರು ಒದಗಿಸುವಂತ ಕಾರ್ಯಕ್ರಮನೂ ನಮ್ಮ ಸರ್ಕಾರ ಹಮ್ಮಿಕೊಂಡಿದೆ. ಅದಕ್ಕೆ ಈ ವರ್ಷ 60,000 ಕೋಟಿ ರೂಪಾಯಿ. ಅದೇ ಇಷ್ಟು ದಿನ ಬರೀ ಸ್ಮಾರ್ಟ್ ಸಿಟಿ ಮಾಡಿ ಮತ್ತು ಅಮೃತ್ ಯೋಜನೆ ಮಾಡಿ ಬರೀ ಸಿಟಿಗಳಿಗೆ ಸೀಮಿತ ಆಗಿತ್ತು.
ಈ ವರ್ಷದಿಂದ ಪ್ರತಿ ಹಳ್ಳಿಗಳ ಮನೆಗಳಿಗೂ ನಾವು ನೀರು ಒದಗಿಸ್ತೀವಿ ಅಂತ ಆ ಯೋಜನೆ ಅಂಗವಾಗಿ ರಾಯಚೂರಿನಲ್ಲಿ ತಮಗೆ ಗೊತ್ತಿರಲಿ, ರಾಯಚೂರು ಜಿಲ್ಲೆಗೆ ಈಗಾಗಲೇ 1900 ಕೋಟಿ ರೂಪಾಯಿಗಳ ಟೆಂಡರ್ ಅನುಮೋದನೆ ಆಗಿದೆ. ರಾಯಚೂರು ಜಿಲ್ಲೆಯ ಪ್ರತಿಯೊಂದು ಹಳ್ಳಿಗಳ ಮನೆಗಳಿಗೆ, ಪ್ರತಿಯೊಂದು ಮನೆಗೆ ನೀರು ಒದಗಿಸ್ತಾರೆ. ಇಂಥ ಕಾರ್ಯ ಬಹುಶಃ ಯಾರು ಊಹೆ ಮಾಡ್ಲಿಕ್ಕೂ ಸಾಧ್ಯವಿಲ್ಲ. ಅಂತ ಕಾರ್ಯ ಪ್ರಧಾನಮಂತ್ರಿಗಳು ಮಾಡ್ತಾ ಇದ್ದಾರೆ. ಇವೆಲ್ಲವೂ ನಾವು ಮನೆ ಮನೆಗೆ ಮುಗಿಸುವಂತ ಕೆಲಸ ನಮ್ಮ ಕಾರ್ಯಕರ್ತರಾಗಿರ್ಬೇಕು. ಇದು ಕಾರ್ಯಕರ್ತರೇ ಪಕ್ಷದ ಜೀವಾಳ. ಕಾರ್ಯಕರ್ತರು ನಮ್ಮ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು ಜನರಿಗೆ ತಲುಪಿಸಬೇಕು. ಪ್ರಧಾನಮಂತ್ರಿಗಳ ಕಟ್ಟದ ಯೋಜನೆಯಲ್ಲಿ ಇವತ್ತು ರಾಯಚೂರಿಗೆ 5,000 ಮನೆಗಳು ಮಂಜೂರಾಗಿದೆ. ಬಹುಶಃ ಇತಿಹಾಸದಲ್ಲಿ 5,000 ಮನೆಗಳು ಮಂಜೂರಾಗಿದೆ. ಇವತ್ತು ನಮ್ಮ ಗ್ರಾಮೀಣ ಭಾಗದಲ್ಲೂ ಅಮೃತ್ ವಸತಿ ಯೋಜನೆಯಲ್ಲಿ ಪ್ರತಿಯೊಂದು ಹಳ್ಳಿಗೆ 3 ಪಂಚಾಯತ್ನ ಪ್ರತಿಯೊಂದು ಹಳ್ಳಿಗಳಿಗೂ ಪ್ರತಿಯೊಬ್ಬ ಮನೆ ಯಾರು ಜೋಪಡಿಯಲ್ಲಿ ವಾಸ ಮಾಡ್ತಾರೆ ಅವ್ರಿಗೆಲ್ಲರಿಗೂ ಮನೆ ಕೊಡುವಂತ ಯೋಜನೆನೂ ಅಪ್ರೂವಲ್ ಆಗಿದೆ. ಬಹುಶಃ ನಾವೆಲ್ಲರೂ ನಮ್ಮೆಲ್ಲರ ಕನಸಾಗಿತ್ತು, ಅದು ನನ್ನ ಕನಸು ಆಗಿತ್ತು. ನಾನು ಚುನಾವಣೆಯಲ್ಲೂ ಹೇಳಿದ್ದೆ ಜನರಿಗೆ, ಯಾರು ಜೋಪಡಿಯಲ್ಲಿರಬಹುದು, ಜೋಪಡಿ ಮುಕ್ತ ರಾಯಚೂರು ಮಾಡ್ಬೇಕಂತ ಕನಸಿತ್ತು. ಆ ಕನಸಿನಡಿಯಲ್ಲಿ ನಾವು ಇವತ್ತು ಮೊದಲನೇ ಯೋಜನೆಯಾಗಿ ಸಿಟಿ ತಗೊಂಡಿದ್ದೇವೆ. ಮುಂದಿನ ದಿನ ಹಳ್ಳಿಗಳಿಗೂ ಈಗಾಗಲೇ ಆಕ್ಷನ್ ಪ್ಲಾನ್ ಮಾಡ್ತಾ ಇದ್ದಾವೆ, ಅವುಗಳಿಗೂ ಮಾಡಲಿಕ್ಕೆ. ಮತ್ತು ಜಲಧಾರೆ ಯೋಜನೆಯಡಿಯಲ್ಲಿ ನಮ್ಮ ಪ್ರತಿಯೊಂದು ಗ್ರಾಮಗಳಿಗೆ, ಪ್ರತಿಯೊಂದು ಮನೆಗೆ, ಗ್ರಾಮದ ಪ್ರತಿಯೊಂದು ಮನೆಗಳಿಗೆ ನಳ ನೀರು ಕೊಡುವಂತ ವ್ಯವಸ್ಥೆ ಮಾಡಬೇಕು. ಬಿಜೆಪಿ ನಗರ ಮಂಡಲದಿಂದ ನಗರದ ವಾರ್ಡ್ ನಂಬರ್ 17ರಲ್ಲಿ ಬೂತ್ ಅಧ್ಯಕ್ಷರ ಮನೆ ಮನೆಗೆ ಪಕ್ಷದ ನಾಮಫಲಕ ಹಾಕುವ ಕಾರ್ಯಕ್ರಮ ನಗರಸಭೆ ಸದಸ್ಯ ಇ ಶಶಿರಾಜ್ ನೇತೃತ್ವದಲ್ಲಿ ಇಂದು ಹಮ್ಮಿಕೊಳ್ಳಲಾಗಿತ್ತು. ಶಾಸಕ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್, ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ, ಬಿಜೆಪಿ ನಗರ ಅಧ್ಯಕ್ಷ ಬಿ ಗೋವಿಂದ್ ಅವರು ಬೂತ್ ಅಧ್ಯಕ್ಷರ ಮನೆಗಳಿಗೆ ಪಕ್ಷದ ನಾಮಫಲಕ ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾತನಾಡಿ, ಕೇಂದ್ರ ಸರ್ಕಾರದ ಪ್ರಸಕ್ತ ಸಾಲಿನ ಬಜೆಟ್ನಲ್ಲಿ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿದ್ದಾರೆ. ನದಿ ಜೋಡಣೆಯ ದೇಶದ ಕನಸಾಗಿತ್ತು, ಅದು ನನಸಾಗಿದೆ ಎಂದರು. ಕೇಂದ್ರ ಸರ್ಕಾರ ಪ್ರತಿಯೊಂದು ಯೋಜನೆಗಳನ್ನು ಜನರಿಗೆ ತಲುಪಿಸಬೇಕಿದೆ. ಕಾರ್ಯಕರ್ತರು ಪಕ್ಷದ ಜೀವಾಳವಾಗಿದ್ದು, ಪ್ರತಿಯೊಬ್ಬ ಕಾರ್ಯಕರ್ತರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಿಳಿಸಬೇಕಿದೆ ಎಂದರು. రాయితోనే ఉండాలి, దానికి మరి సిమెంట్ చేయని కింద పోయినది మరి సిమెంట్ రాయి కాదు సార్. అదే మీన్ రాలేదు, మీన్ ఇట్లా రాయలు ఉండదు సార్. స్టెప్ బై స్టెప్ వేసారా గోపురం అయిపోతుంది అనమాట. సిమెంట్ తీసి మరి సిమెంట్ చేయాలా? అదంతా గడిపినది సార్. అందుకే చెట్లు అంత ನೀನು ಮಲ್ತೇವೆ ಅನ್ನೋದು. ಅದು ಟಾಯ್ಲೆಟ್ ರಿಪೇರಿಗೆ ಈಗ ಆಗ್ತದೆ. ಅದು 86 ಲಕ್ಷದ మరి అదే నా బాత్రూమ్ ఇండివిజువల్ టాయిలెట్ అందరికీ కయ్యవు కదా. ఇంటింటి టాయిలెట్ చేసినాము, కొత్త ఇండివిజువల్ బంద్ చేయాలని మామూలు ఉండదు. మరి ಬರ್ಸ್ಕೊಂಡ್ಬಿಡಪ್ಪ, ಏನೇನು ಬರ್ಸ್ಕೊಂಡು ಅವ್ರಿಗೆ ಅಧ್ಯಕ್ಷ ದಿನ ಒಂದು ಗಿಫ್ಟ್ ಸ್ವಲ್ಪ ಸೈಡ್ ರಾಮ ಅಂದ್ರೆ ಸೈಡ್ ಸುರೇಶ ಸ್ವಲ್ಪ ಸೈಡ್ ನಮ್ಗೆ ಯಾವ
ಅಲ್ಲೆಲ್ಲ ಹೊಡೆಯೋಣ ನೋಡಿ ನಿಂದು ಸ್ವಲ್ಪ ಸೈಡ್ ಸುತ್ತಿಗೆ ಇಲ್ಲ ಸರ್ ಎಲ್ಲ ಆ ಕಡೆ ಹೋಗ್ತಾ ಇನ್ನೊಂದು ಸ್ಟಿಕ್ಕರ್ ಅದ ಸ್ಟಿಕ್ಕರ್ ಅದ ಹಚ್ಬೇಡ ಕೆಲಸ ಮಾಡಿ ನಾವು अंदर चले गए वो पकड़ लो जी फिर दीवार में चले गया भाई बंद ನಗರದ ವಿವಿಧ ವಾರ್ಡ್ಗಳಲ್ಲಿ ಪ್ರತಿಯೊಂದು ವಾರ್ಡ್ನಲ್ಲಿ ಬೂತ್ ಅಧ್ಯಕ್ಷರನ್ನು ಮಾಡಬೇಕು ಅನ್ನುವ ನಮ್ಮ ಪಕ್ಷದ ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತು ವಾರ್ಡ್ ನಂಬರ್ 17ರಲ್ಲಿ ನಮ್ಮ 3 ಬೂತ್ ಅಧ್ಯಕ್ಷರನ್ನು ಮಾಡಿದ್ದೇವೆ. ನಮ್ಮ ಅನಿಲ್ ಮಡಿವಾಳರನ್ನು, ಪಾಂಡುರಂಗ ಅವರನ್ನು ಮತ್ತು ನಮ್ಮ ಗಾಯತ್ರಿ ಅಕ್ಕನವರನ್ನು 3 ವಾರ್ಡ್ಗಳ ರಾಮಾಂಜಿ ಅವರನ್ನು 4 ವಾರ್ಡ್ಗಳ 4 ಬೂತ್ಗಳ ಅಧ್ಯಕ್ಷರನ್ನು ಇವತ್ತು ಮಾಡುವ ಮೂಲಕ ಪ್ರತಿಯೊಂದು ವಾರ್ಡ್ನಲ್ಲಿ ಅವರವರ ಅಧ್ಯಕ್ಷರ ಒಂದು ಮನೆಯ ಮುಂದೆ ನಾಮಫಲಕ ಹಾಕುವ ಕಾರ್ಯಕ್ರಮ ಇವತ್ತು ನಮ್ಮ ಅಧ್ಯಕ್ಷರಾದಂಥ BV ಗೋವಿಂದ್ ಅವರ ನೇತೃತ್ವದಲ್ಲಿ ಮತ್ತು ಹಿರಿಯ ನಾಯಕರಾದಂಥ ಶಂಕರಪ್ಪಣ್ಣವರು, ಗಿರೀಶ್ ಅಣ್ಣವರವರ ನೇತೃತ್ವದಲ್ಲಿ ಮತ್ತೆಲ್ಲ ನಮ್ಮ ಮಹಿಳಾ ಕಾರ್ಯಕರ್ತರ ಜೊತೆ ನಾಯಕರ ಜೊತೆ ಇವತ್ತು ನಮ್ಮ ಶಶಿರಾಜ್ ಅವರು ತಮ್ಮ ವಾರ್ಡಿನಲ್ಲಿ ಕಾರ್ಯಕ್ರಮ ಪ್ರಾರಂಭಿಸಿದ್ದಾರೆ. ಇವತ್ತು ಬಹಳ ಸಂತೋಷದ ವಿಷಯ, ಯಾಕಂದರೆ ಪಕ್ಷದ ಕಾರ್ಯಕರ್ತರು ನಮಗೆಲ್ಲ ಜೀವಾಳ. ಪಕ್ಷದ ಕಾರ್ಯಕರ್ತರು ಅವರ ಮನೆ ಮುಂದೆ ಬೋರ್ಡ್ ಇದ್ರೆ ನಮಗೂ ಶಕ್ತಿ ಬಂದಂತ ಆಗ್ತದೆ, ಪಕ್ಷ ಸಂಘಟನೆಗೆ ಮುಖ್ಯ ಸಹಕಾರ ಆಗ್ತದೆ ಅಂತ ಹೇಳಿಕ್ಕೆ ಬಯಸ್ತೇನೆ. ಕಾರ್ಯಕ್ರಮದಲ್ಲಿ ಆರ್ಡಿ ಅಧ್ಯಕ್ಷ ವೈ ಗೋಪಾಲ್ ರೆಡ್ಡಿ, ಗಿರೀಶ್ ಕನಕವೇಡು, ರವೀಂದ್ರ ಜಾಲ್ದಾರ್, ಬಿಜೆಪಿ ನಗರ ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ಸಾನ್ಬಾಳ್, ಎ ಚಂದ್ರಶೇಖರ್, ಬೂತ್ ಅಧ್ಯಕ್ಷರುಗಳಾದ HK ಗಾಯತ್ರಿ, ರಾಮಾಂಜನೇಯ ನಾಯಕ್, ಅನಿಲ್ ಕುಮಾರ್ ಮಡಿವಾಳ, ಪಾಂಡುರಂಗ ಶೆಟ್ಟಿ, ಯುವ ಆಂಜನೇಯ, ರಾಹುಲ್ ಜಾಲ್ದಾರ್, ವೀರೇಶ್ ತಳವಾರ್, HK ವೆಂಕಟೇಶ್, ರಾಮಚಂದ್ರ ನಾಯಕ್, ಸುಶೀಲೇಂದ್ರ, ಭೀಮಸೇನ್ ದಾಸ್, ಆಂಜನೇಯ, ನಾರಾಯಣಿ, ಲಕ್ಷ್ಮಣ್, ಗೋವಿಂದು, ಇ ಯುವರಾಜ್, ಪ್ರಕಾಶ್, ವೀರೇಶ್, ಕೃಷ್ಣ ನಾಯಕ್, ಸಂಗೀತ ಜಗತಾಪ್, ನಾಗವೇಣಿ ಹಾಗೂ ತಾಯಿನಗರ ರಾಮನದೊಡ್ಡಿ ಯುವಕರು ಭಾಗವಹಿಸಿದರು. ಈಗ ಜಾಹೀರಾತು. ಜಿಪಿ ಕಿಡ್ಸ್ ವೇರ್ ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಓನ್ಲಿ ಪ್ಲೇಸ್ ಫಾರ್ ಬ್ರಾಂಡೆಡ್ ಕಿಡ್ಸ್ ವೇರ್ ಇನ್ ಸಿಟಿ. ಬ್ರಾಂಡೆಡ್ ಕ್ಲಾಥಿಂಗ್ ಫ್ರಮ್
newborn babies to teenage for boys and girls, ladies casual wear, night wear, high quality premium cotton quality available. GP Kidswear near Uma Hotel, Station Road, Raichur. Mobile 8197078520. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಉತ್ತಮ ಚಿಮಣಿಯೊಂದಿಗೆ ಉತ್ತಮ ಅಡುಗೆ ಮನೆ. ಯಾವುದೇ ಚಿಮಣಿಯನ್ನು ಖರೀದಿಸಿ 25% ರಿಯಾಯಿತಿಯೊಂದಿಗೆ 8,500 ರಿಂದ 13,400 ಮೌಲ್ಯದ ರಾಯಲ್ ಪ್ಲಸ್ ಗ್ಯಾಸ್ ಸ್ಟವ್ ಜೊತೆಗೆ 1,400 ರೂಪಾಯಿ ಮೌಲ್ಯದ ಇನ್ಸುಲೇಷನ್ ಕಿಟ್ ಉಚಿತವಾಗಿ ಪಡೆಯಿರಿ. ಖರೀದಿಸಿ 5 ಲೀಟರ್ ಪ್ರೆಸ್ಟೀಜ್ ಪ್ರೆಷರ್ ಕುಕ್ಕರ್, 3 ಲೀಟರ್ ಪಾಪ್ಯುಲರ್ ಪ್ರೆಸ್ಟೀಜ್ ಕುಕ್ಕರ್, ತವಾ ಮತ್ತು ಫ್ರೈ ಪ್ಯಾನ್ ಮೇಲೆ 40% ರಿಯಾಯಿತಿ ಪಡೆಯಿರಿ. ಖರೀದಿಸಿ ಕಡಾಯಿ, ಫ್ರೈ ಪ್ಯಾನ್, ಸಾಸ್ ಪ್ಯಾನ್ ಉಚಿತವಾಗಿ ಪಡೆಯಿರಿ. 3 ಲೀಟರ್ ಸ್ಟೇನ್ಲೆಸ್ ಸ್ಟೀಲ್ ಪ್ರೆಷರ್ ಕುಕ್ಕರ್ ಖರೀದಿಸಿ 8,595 ರೂಪಾಯಿ ಮೌಲ್ಯದ ಮಾರ್ವಲ್ ಪ್ಲಸ್ 3 ಬರ್ನರ್ ಗ್ಯಾಸ್ ಸ್ಟವ್ ಉಚಿತವಾಗಿ ಪಡೆಯಿರಿ. 3 ಲೀಟರ್ ಪ್ರೆಷರ್ ಕುಕ್ಕರ್, ಫೋಕಸ್, ಒಮೆಗಾ ಡೀಲರ್ ಬಿಲ್ಡ್ ಯುವರ್ ಕಿಚನ್ ಸೆಟ್ ಖರೀದಿಸಿ 5,445 ರೂಪಾಯಿ ಮೌಲ್ಯದ ಇಂಡಕ್ಷನ್ ಕುಕ್ ಟಾಪ್ ಉಚಿತವಾಗಿ ಪಡೆಯಿರಿ. 3,725 ರೂಪಾಯಿ ಮೌಲ್ಯದ ಫಾಕ್ಸ್ ಸ್ವಚ್ಛ ಅಲ್ಯೂಮಿನಿಯಂ ಪ್ರೆಷರ್ ಕುಕ್ಕರ್, 14,535 ರೂಪಾಯಿ ಮೌಲ್ಯದ ಪ್ರೆಸ್ಟೀಜ್ ವೆಟ್ ಗ್ರೈಂಡರ್, 2 ಬರ್ನರ್ ಅಗ್ನಿ ಗ್ಯಾಸ್ ಸ್ಟವ್, ಸ್ಯಾಲೋ ಮಿಕ್ಸರ್ ಗ್ರೈಂಡರ್ ಈಗ ಕೇವಲ 8,995 ರೂಪಾಯಿಗೆ ಖರೀದಿಸಿ. ಹಿಂದೆ ಭೇಟಿ ನೀಡಿ. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಜೆಪಿ ಮೆನ್ಸ್ ವೇರ್ ಮೇಲ್ಗಡೆ, ಹರಿಹರ ರೋಡ್, ಬೇಸ್ತವಾರ್ ಪೇಟ್, ರಾಯಚೂರ್. ಮೊಬೈಲ್ 8892768322. ಆದರ್ಶ್ ಪಾಲಿ ಕ್ಲಿನಿಕ್, ಮಟ್ಮಾರಿ ಕಾಂಪ್ಲೆಕ್ಸ್ ಪಕ್ಕದಲ್ಲಿ, ಆಶಾಪುರ ರಸ್ತೆ, ರಾಯಚೂರು. ಡಾಕ್ಟರ್ ಸುಬ್ಬರಾಯಡು MBBS DNB MS ಆರ್ಥೋಪೆಡಿಕ್ಸ್ ಅಂಡ್ ಫ್ಯಾಮಿಲಿ ಫಿಸಿಷಿಯನ್ಸ್. ಡಾಕ್ಟರ್ ಅನಿತಾ ಸುಬ್ಬರಾಯಡು MBBS ಕುಟುಂಬ ವೈದ್ಯರು. ರಕ್ತದೊತ್ತಡ, BP ಮತ್ತು ಡಯಾಬಿಟಿಸ್, ಶುಗರ್ ರೋಗಕ್ಕೆ ಚಿಕಿತ್ಸೆ ನೀಡಲಾಗುವುದು. ಸೊಂಟ ನೋವು, ಕತ್ತು ನೋವು, ಕಾಲು ನೋವು, ಬೆನ್ನು ಮೂಳೆ ನೋವು, ನರಗಳ ಸಮಸ್ಯೆ, ಅರ್ಥರೈಟಿಸ್, ಮಾಯದ ಗಾಯಗಳು, ಮುರಿದ ಮೂಳೆಗಳ ಜೋಡಣೆ, ಮಧುಮೇಹ, BP, ಮೂತ್ರ ಸಂಬಂಧಿಸಿದ ಕಾಯಿಲೆ, ಶ್ವಾಸಕೋಶಕ್ಕೆ ಸಂಬಂಧಿಸಿದ ಕಾಯಿಲೆ, ಹೊಟ್ಟೆ ನೋವು, ಥೈರಾಯ್ಡ್, ಸಾಧಾರಣ ಜ್ವರ, ಚರ್ಮ ರೋಗಗಳು ಇನ್ನು ಮುಂತಾದ ರೋಗಗಳಿಗೆ ಗುಣಮುಖರಾಗಲು ಹಿಂದೆ ಸಂಪರ್ಕಿಸಿ. ಆದರ್ಶ್ ಪಾಲಿ ಕ್ಲಿನಿಕ್, ಮಟ್ಮಾರಿ ಕಾಂಪ್ಲೆಕ್ಸ್ ಪಕ್ಕದಲ್ಲಿ, ಆಶಾಪುರ ರೋಡ್, ರಾಯಚೂರು. ಕಾಂಟ್ಯಾಕ್ಟ್ ನಂಬರ್ 9493949390 8618033390. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್ ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಹಿಂದೆ ಭೇಟಿ ನೀಡಿ. SCK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures.
more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ನಿಮ್ಮ ಸ್ವಂತ ರಾಯಚೂರಿನೊಂದಿಗೆ ನಿಮ್ಮ ಬಂಧವನ್ನು ಬಿಡದೆ ವರ್ಲ್ಡ್ ಕ್ಲಾಸ್ ಗೇಟೆಡ್ ಕಮ್ಯುನಿಟಿ ವಿಲಾಗಳಲ್ಲಿ ವಾಸಿಸಲು ಬಯಸುತ್ತಿದ್ದೀರಾ? ಅಂತಹ ಮಹಾ ವಿಲಾಗಳಿಗೆ ಬೆಂಗಳೂರಿನ ಕಡೆಗೆ ನೋಡುತ್ತಿದ್ದ ಆ ದಿನಗಳು ಹೋದವು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಹನುಮಂತನ ತಿಲಕವನ್ನು ಹೋಲುವ ಕಲಾತ್ಮಕವಾಗಿ ರೂಪಿಸಿದ ಸೊಗಸಾದ ಪ್ರವೇಶ ದ್ವಾರ. ವಿಲಾಗಳು ಮಾತ್ರವಲ್ಲದೆ ಭೂಮಿಯು 100% ವಾಸ್ತುವನ್ನು ಅನುಸರಿಸುತ್ತದೆ. ಅದು ನಿಮ್ಮ ಜೀವನಕ್ಕೆ ಹೆಚ್ಚಿನ ಆನಂದವನ್ನು ನೀಡುತ್ತದೆ. ಸುಖಮಯ ಜೀವನಕ್ಕಾಗಿ ತಂದಿರುವ ವಿಶೇಷಗಳು: ಪವರ್ ಬ್ಯಾಕಪ್ ಇನ್ ಕಾಮನ್ ಏರಿಯಾಸ್, ಚಿಲ್ಡ್ರನ್ ಪ್ಲೇ ಏರಿಯಾ, ವರ್ಲ್ಡ್ ಕ್ಲಾಸ್ ಮಿನಿ ಬ್ಯಾಂಕ್ವೆಟ್ ಹಾಲ್, ಗೆಸ್ಟ್ ರೂಮ್ಸ್, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಡ್ರೈನೇಜ್ ಸಿಸ್ಟಮ್ ಹಾಗೂ ನಿತ್ಯ ವ್ಯಾಯಾಮಕ್ಕಾಗಿ ಸ್ವಿಮ್ಮಿಂಗ್ ಪೂಲ್, ಜಿಮ್ ಮತ್ತು ಶಟಲ್ ಕೋರ್ಟ್ ಸೌಲಭ್ಯವೂ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ 24/7 ಸೆಕ್ಯೂರಿಟಿ ಮತ್ತು ಸೋಲಾರ್ ಫೆನ್ಸಿಂಗ್ ನಿಮ್ಮ ಭದ್ರತೆಗಾಗಿ. ನಿಮ್ಮ ತಾಯಿಯ ಮಡಿಲು ರಾಯಚೂರಿನಲ್ಲಿ ವಿಶ್ವ ದರ್ಜೆಯ ಜೀವನವನ್ನು ಪಡೆಯಲು ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದಿಂದ ಅನುಮೋದನೆಗೊಂಡಿರುವ ಮೊದಲನೇ ರೇರಾ ಪ್ರಾಜೆಕ್ಟ್ ನಿಮ್ಮ ರಾಯಚೂರಿನಲ್ಲಿ. ದೂರವಾಣಿಗಳು 9448982828 8147283563 8147284561. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8884460181. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನರೇಗಾದ ಅಡಿ ಜಿಲ್ಲೆಗೆ ಬಿಡುಗಡೆಯಾದ 561 ಕೋಟಿ ರೂಪಾಯಿಗಳಲ್ಲಿ ಶೇಕಡಾ 60 ಅನುದಾನ ಕೂಲಿ ಪಾವತಿಗೆ ಬಳಸಲಾಗಿದೆ. ಇನ್ನುಳಿದ 250 ಕೋಟಿ ರೂಪಾಯಿಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಸಿಇಒ ನೂರ್ ಜಹಾಂ ಖಾನಂ ಹೇಳಿದರು. ಅವರು ತಾಲೂಕಿನ ಆತ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಡಿ ರಾಂಪುರ ಗ್ರಾಮದಲ್ಲಿ ಬುಧವಾರ ಹಮ್ಮಿಕೊಂಡಿದ್ದ ನರೇಗಾ ಹೊರಗುತ್ತಿಗೆ ನೌಕರರ ಸಂಘದ ಜಿಲ್ಲಾ ಘಟಕದ ಉದ್ಘಾಟನೆ, ನರೇಗಾ ದಿವಸ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಮಾನವ ದಿನಗಳ ಸೃಜನ ಕೂಲಿ ಪಾವತಿಯಲ್ಲಿ ರಾಯಚೂರು ಜಿಲ್ಲೆ 2ನೇ ಸ್ಥಾನದಲ್ಲಿ ಇದೆ. ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಡಿ ನರೇಗಾ ಯೋಜನೆಗೆ ಬಿಡುಗಡೆಯಾಗುವ ಅನುದಾನಕ್ಕೆ ಯಾವುದೇ ನಿರ್ಬಂಧ ಇಲ್ಲ.
NRLM 15ನೇ ಹಣಕಾಸು ಹೀಗೆ ವಿವಿಧ ಮೂಲಗಳಿಂದ ಅನುದಾನ ಬಿಡುಗಡೆಯಾಗುತ್ತದೆ. ಗ್ರಾಮ ಪಂಚಾಯತ್ PDO ಅಧ್ಯಕ್ಷ, ತಾಂತ್ರಿಕ ಇಂಜಿನಿಯರ್ಗಳು ಮನಸ್ಸು ಮಾಡಿದರೆ ಪ್ರತಿಯೊಂದು ಹಳ್ಳಿಯನ್ನು ಅಭಿವೃದ್ಧಿಪಡಿಸಬಹುದು. ಕಚೇರಿಗಳಲ್ಲಿ ಕುಳಿತು ಕ್ರಿಯಾ ಯೋಜನೆ ತಯಾರಿಸದೆ ಹಳ್ಳಿಗಳಿಗೆ ಭೇಟಿ ನೀಡಿ ಕಾಮಗಾರಿಗಳನ್ನು ಸೇರ್ಪಡೆ ಮಾಡಬೇಕು. ಪ್ರಸಕ್ತ ವರ್ಷದ ಕಾಮಗಾರಿಗಳನ್ನು ಮಾರ್ಚ್ ಒಳಗಡೆ ಪೂರ್ಣಗೊಳಿಸಬೇಕು. ರಾಯಚೂರು ಜಿಲ್ಲೆಯ ಬೋರ್ವೆಲ್ಗಳಲ್ಲಿ ಫ್ಲೋರೈಡ್ ಅಂಶ ಅಧಿಕವಾಗಿದೆ. ಶಾಲೆ ಮಕ್ಕಳು, ವೃದ್ಧರು ಅನೇಕ ರೋಗಗಳ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ನರೇಗಾದ ಅಡಿ ಹೆಚ್ಚಿನ ಪ್ರಮಾಣದಲ್ಲಿ ಸಸಿಗಳನ್ನು ನೆಟ್ಟು ನೀರಿನ ಸಂರಕ್ಷಣೆಗೆ ಆದ್ಯತೆ ನೀಡಬೇಕು. 15ನೇ ಹಣಕಾಸು ಅನುದಾನದಲ್ಲಿ ಶಾಲೆಗಳಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು. 50% ಕಾಮಗಾರಿಗಳನ್ನು ಪರಿಸರ ಅಭಿವೃದ್ಧಿಗೆ ಮೀಸಲು ಇರಿಸಬೇಕು. ಕೇವಲ ಕೆರೆಯಲ್ಲಿ ಹೂಳು ಎತ್ತುವುದಕ್ಕೆ ನರೇಗಾ ಸೀಮಿತವಾಗಬಾರದು. ಕೃಷಿ ಹೊಂಡ, ಬದು ನಿರ್ಮಾಣಕ್ಕೆ ಆದ್ಯತೆ ನೀಡಬೇಕು ಎಂದರು. ನರೇಗಾದ ಅಡಿ 100 ದಿನ ಪೂರೈಸಿದ ಕೂಲಿ ಕಾರ್ಮಿಕರನ್ನು ಸನ್ಮಾನಿಸಲಾಯಿತು. ಜಿಲ್ಲಾ ಪಂಚಾಯತ್ ಮುಖ್ಯ ಲೆಕ್ಕಾಧಿಕಾರಿ ನಾಗರಾಜ್, ರಾಯಚೂರು ತಾಲೂಕು ಪಂಚಾಯತ್ ಇಒ ರಾಮರೆಡ್ಡಿ ಪಾಟೀಲ್, ದೇವದುರ್ಗ ತಾಲೂಕು ಪಂಚಾಯತ್ ಇಒ ಪಂಪಾಪತಿ, ಆತ್ಕೂರು ಗ್ರಾಮ ಪಂಚಾಯತ್ PDO ರಾಮಾದೇವಿ, ವೈದೇಹಿ ಆಸ್ಪತ್ರೆ ಮಲ್ಲಿಕಾರ್ಜುನ, ನರೇಗಾ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷ ಹನುಮಗೌಡ, ಜಿಲ್ಲಾ ಅಧ್ಯಕ್ಷ ಅಣ್ಣಾರಾವ್, ADCP ಮಲ್ಲಮ್ಮ, DIC ವಿಶ್ವನಾಥ್, APMC ಮಾಜಿ ಅಧ್ಯಕ್ಷ ಗೋಪಾಲ್ ರೆಡ್ಡಿ, ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಶಿವಶರಣಪ್ಪ, ನೌಕರರ ಸಂಘದ ಗೌರವ ಅಧ್ಯಕ್ಷ ಸಿರಾಜ್ ಅಹಮದ್ ಜಾಫ್ರಿ, ತಾಲೂಕು ಪಂಚಾಯತ್ ಸಹಾಯಕ ನಿರ್ದೇಶಕರಾದ ವೆಂಕಟೇಶ್ ದೇಸಾಯಿ, ಆಲಂ ಬಾಷಾ, ಬಸಣ್ಣ ನಾಯಕ್, ಶಿವಪ್ರಸಾದ್ ಇತರರು ಇದ್ದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಆಮೇಲೆ ನಮ್ಮ ಟೆಕ್ನಿಕಲ್ ಅಸಿಸ್ಟೆಂಟ್ಗಳು, ಈ ಮೂರು ಜನ ಮನಸ್ಸು ಮಾಡಿದ್ರೆ ಇಲ್ಲಿರುವಂತಹ ಅನುದಾನದಲ್ಲಿ ಆ ಗ್ರಾಮಗಳಲ್ಲಿ ಎಷ್ಟು ಅಭಿವೃದ್ಧಿಯನ್ನು ಮಾಡಬಹುದು ಅಂತ ಅದಕ್ಕೆ ಒಂದು ಲಿಮಿಟೇ ಅಂತ ಇಲ್ಲ. ಏನಕ್ಕೆ ಇಲ್ಲಿ ನಾವು ಕೈಗೊಳ್ಳಬೇಕಾಗಿರುವಂತಹ ಕಾಮಗಾರಿಗಳು, ಕೊಡಬೇಕಾಗಿರುವಂತಹ ಕೂಲಿಗೆ ಬರೀ ಡಿಮ್ಯಾಂಡ್ ಬಂದರೆ ಸಾಕು, ಅದನ್ನ ನಾವು ತಗೊಳ್ಬೋದು. ಸರ್ಕಾರ ನಮಗೆ 100 ದಿನಗಳನ್ನು ಕೊಟ್ಟಿದೆ, ಮತ್ತೆ ಜೊತೆಗೆ ಕೆಲವು ಪ್ರವಾಹ ಪೀಡಿತ ಪ್ರದೇಶಗಳು ಅಂತ ಹೆಚ್ಚುವರಿಯಾಗಿ ಮತ್ತೆ 50 ದಿನಗಳನ್ನು ಕೊಟ್ಟಿದೆ. ಈ ಎಲ್ಲ ದಿನಗಳನ್ನ, ಈ ಎಲ್ಲ ಏನು ಅನುದಾನ ನಮಗೆ ಸರ್ಕಾರದಿಂದ ಬಂದಿದೆ ಅದನ್ನ ನೀವು ಉಪಯೋಗ ಮಾಡಿಕೊಂಡು ಜನರಿಗೆ ಆರ್ಥಿಕವಾಗಿ ಇನ್ನೂ ಅಭಿವೃದ್ಧಿ ಪಡಿಸಲಿಕ್ಕೆ, ಜೊತೆಗೆ ಎಲ್ಲ ಗ್ರಾಮಗಳಲ್ಲಿ ಸಾಕಷ್ಟು ಅವಶ್ಯಕತೆಗೆ ಅನುಗುಣವಾಗಿ ಕಾಮಗಾರಿಗಳನ್ನು ತಗೊಳ್ಬೇಕು ಅಂತ ನಾನು ಎಲ್ಲ ಅಧಿಕಾರಿಗಳಲ್ಲಿ ಕೋರ್ಕೊಳ್ತೀನಿ. ಜೊತೆಗೆ ನಮ್ಮ ಗ್ರಾಮ ಪಂಚಾಯತ್ ಜಿಲ್ಲೆಯಲ್ಲಿ ಬಾಲಕಾರ್ಮಿಕ ರಕ್ಷಣೆಗೆ ಜನಜಾಗೃತಿ ಮೂಡಿಸುವುದರ ಜೊತೆಗೆ ಬಾಲಕಾರ್ಮಿಕರಿಗೆ ಬಳಕೆ ಮಾಡುತ್ತಿರುವವರ ಮೇಲೆ ಪ್ರಕರಣ ದಾಖಲು ಮಾಡಲಾಗುತ್ತದೆ. ಶಾಲೆ ಬಿಟ್ಟ ಮಕ್ಕಳನ್ನು ಪುನಃ ಶಾಲೆಗೆ ಸೇರಿಸುವ ಕೆಲಸ ಮಾಡಲಾಗುತ್ತದೆ ಎಂದು ಅಪರ ಜಿಲ್ಲಾಧಿಕಾರಿ ದುರ್ಗೇಶ್ ಹೇಳಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಶಿಕ್ಷಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಕಾರ್ಮಿಕ ಇಲಾಖೆ ಮತ್ತು ಜಿಲ್ಲಾ ಬಾಲ ಕಾರ್ಮಿಕ ಯೋಜನೆ ಸಂಯುಕ್ತಾಶ್ರಯದಲ್ಲಿ SCP ಮತ್ತು TSP ಉಪಯೋಜನೆ ಅಡಿಯಲ್ಲಿ ಬಾಲಕಾರ್ಮಿಕ ಮತ್ತು ಕಿಶೋರ ಕಾರ್ಮಿಕತೆ ನಿರ್ಮೂಲನೆ ಕುರಿತು ಜನಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಬಾಲಕಾರ್ಮಿಕ ಮತ್ತು ಕಿಶೋರ ಕಾರ್ಮಿಕ ತಿದ್ದುಪಡಿ ಕಾಯ್ದೆ 2016ರಂತೆ 14 ವರ್ಷದೊಳಗಿನ ಮಕ್ಕಳನ್ನು ಯಾವುದೇ ಕ್ಷೇತ್ರದಲ್ಲಿ ಹಾಗೂ 15 ರಿಂದ 18 ವರ್ಷದೊಳಗಿನ ಮಕ್ಕಳನ್ನು ಅಪಾಯಕಾರಿ ಕ್ಷೇತ್ರದಲ್ಲಿ ದುಡಿಸಿದಲ್ಲಿ 50,000 ರೂಪಾಯಿ ದಂಡ ಹಾಗೂ 2 ವರ್ಷ ಜೈಲು ಶಿಕ್ಷೆ ವಿಧಿಸಲಾಗುವುದು ಎಂದರು. ಜಿಲ್ಲೆಯಲ್ಲಿ ಬಾಲಕಾರ್ಮಿಕರ ರಕ್ಷಣೆ ಮಾಡಲು ಜಿಲ್ಲಾ ಮತ್ತು ಕಾನೂನು ಮಟ್ಟದಲ್ಲಿ ತಂಡಗಳನ್ನು ರಚನೆ ಮಾಡಿದ್ದು, ಮಕ್ಕಳನ್ನು ಕೆಲಸಕ್ಕೆ ಬಳಸಿಕೊಳ್ಳುತ್ತಿರುವವರ ಮೇಲೆ ದಾಳಿ ನಡೆಸಿ ಮಕ್ಕಳನ್ನು ರಕ್ಷಣೆ ಮಾಡಲಾಗುತ್ತಿದೆ ಹಾಗೂ ಮಕ್ಕಳನ್ನು ಬಳಕೆ ಮಾಡುತ್ತಿರುವವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಲಾಗುತ್ತದೆ ಎಂದು ತಿಳಿಸಿದರು. ಬಾಲಕಾರ್ಮಿಕರ ರಕ್ಷಣೆಗಾಗಿ ಜನಜಾಗೃತಿ ಮೂಡಿಸಲಾಗುತ್ತದೆ. ಕೋವಿಡ್ ಹಿನ್ನೆಲೆಯಲ್ಲಿ ಈ ಹಿಂದೆ ಶಾಲೆಗಳು ಬಂದ್ ಆಗಿದ್ದವು. ಮಕ್ಕಳು ಶಾಲೆ ತೊರೆದು ಹೊಲಗಳಿಗೆ ಕೂಲಿ ಕೆಲಸಕ್ಕೆ ಹೋಗುತ್ತಿದ್ದರು. ಅಧಿಕಾರಿಗಳು ದಾಳಿ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಇದು ನಿರಂತರವಾಗಿರುತ್ತದೆ. ಮಕ್ಕಳ ಬಳಕೆ ಕುರಿತು ಮಾಹಿತಿ ನೀಡಿದರೆ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಹೇಳಿದರು. ಮಾಡೋದ್ರ ಮುಖಾಂತರ ಹೆಚ್ಚು ಜಾಗೃತಿ ಮಾಡಿಸ್ಬೇಕಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಜೊತೆಗೆ ಈಗಾಗಲೇ ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆ ಮಾಡಿದ ಕಾಯ್ದೆ ನಿಷೇಧ ಇಂಥ ಸಂದರ್ಭದಲ್ಲಿ ಹಲವಾರು ನಮ್ಮ ಕಾರ್ಯ ಹಮ್ಮಿಕೊಳ್ಳೋದ್ರ ಮುಖಾಂತರ ನಮ್ಮ ಜೊತೆಗೆ ಕಾನೂನು ಸೇವಾ ಪ್ರಾಧಿಕಾರದಿಂದ ನಾವು ತರಬೇತಿಗಳನ್ನು ಸಹ ಹಮ್ಮಿಕೊಂಡಿದ್ದೀವಿ. ಈ ಸಲ ಜೊತೆಗೆ ಈ ತರಬೇತಿಗಳನ್ನ ಆಯ್ಕೆ ಮಾಡಿಕೊಂಡು ಇಲ್ಲಿ ನಮ್ಮ ಜನಜಾಗೃತಿ ಬೇಕಾಗಿರ್ತಕ್ಕಂಥ ಅಂಶಗಳನ್ನು ಅವರು ಪ್ರತಿ ಸಲನೂ ಸಹ ತಂಡಗಳು ಹೋಗಿ ಎಲ್ಲಿ ಬಾಲಕಾರ್ಮಿಕ ಪದ್ಧತಿಯನ್ನು ಒಳಗೊಂಡಿದೆಯೋ ಅಲ್ಲಿ ರೈಡ್ ಮಾಡಿ ಆ ಕೇಸ್ಗಳನ್ನು ದಾಖಲು ಮಾಡುವಂಥ ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಜಿಲ್ಲೆಯಲ್ಲಿ ಈಗಾಗಲೇ ಕೋವಿಡ್ ಮಹಾಮಾರಿ ಹೆಚ್ಚು ಪ್ರಚಲಿತ ಇರೋದರಿಂದ
ಮಕ್ಕಳು ಸ್ಕೂಲ್ಗೆ ಹೋಗುವಂಥ ಪರಿಸ್ಥಿತಿ ಸ್ವಲ್ಪ ಕಡಿಮೆ ಆಗಿದೆ. ಅಂಥ ಸಂದರ್ಭದಲ್ಲಿ ಖಾಲಿ ಇಂಥ ಸಂದರ್ಭದಲ್ಲಿ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗುವಂಥ ವ್ಯವಸ್ಥೆ ಇದೆ. ಅಂಥ ಸಂದರ್ಭದಲ್ಲಿ ನಮ್ಮ ತಂಡಗಳು ಅವರು ಕೂಡಲೇ ಜನಜಾಗೃತರಾಗಿ ಎಲ್ಲ ಕಡೆ ನಾವು ಜಾಗೃತಿಯನ್ನು ಮೂಡಿಸೋದ್ರ ಮುಖಾಂತರ ಜೊತೆಗೆ ಕೇಸ್ಗಳನ್ನು ದಾಖಲು ಮಾಡೋದ್ರ ಮುಖಾಂತರ ಈಗಾಗಲೇ ಕೆಲಸವನ್ನು ಪ್ರಾರಂಭಿಸಿದ್ದೀವಿ. ಪ್ರತಿ ತಿಂಗಳು ಎಷ್ಟು ಕೇಸ್ಗಳನ್ನು ದಾಖಲು ಮಾಡಿದ್ದಾರೆ, ಎಷ್ಟು ಕೇಸ್ಗಳನ್ನು ಅವರು ನಿರ್ಮೂಲನೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನಮ್ಮ ಬಾಲಕಾರ್ಮಿಕ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಜೊತೆಗೆ ತಾಲೂಕಾ ಮಟ್ಟದಲ್ಲಿ ತಹಸೀಲ್ದಾರರ ಸಮೇತ ತಂಡಗಳನ್ನು ರಚನೆ ಮಾಡಿದ್ದೀವಿ. ಅವರು ಸಹ ಕೆಲವು ಸಂದರ್ಭದಲ್ಲಿ ನಮ್ಮ ಕಂದಾಯ ಸಂಬಂಧಪಟ್ಟ ವಿಷಯ ಸೂಚಿ ಜೊತೆಗೇ ಬೇರೆ ಕೆಲಸಗಳನ್ನು ಸಹ ಮಾಡ್ತಾ ಇದ್ದಾರೆ. ಹಾಗಾಗಿ ಅದರ ಜೊತೆಗೆ ಸುದ್ದಿ ಮಾಧ್ಯಮ ಮಿತ್ರರಾಗಲಿ ಅಥವಾ ಉಳಿದ ಸಾರ್ವಜನಿಕರು ಸಮೇತ ಇಂಥ ಸಂದರ್ಭದಲ್ಲಿ ಕೋಆಪರೇಷನ್ ಮಾಡೋದ್ರ ಮುಖಾಂತರ ಅವರು ಸಹ ಇದರಲ್ಲಿ ಭಾಗಿಯಾಗಬೇಕಂತ ನಾನು ಸಂದರ್ಭದಲ್ಲಿ ಕೇಳಲಿಕ್ಕೆ ಜಾಥಾದ ಮುಖ್ಯ ಉದ್ದೇಶ ಅಂತಂದರೆ ಈ ಮಕ್ಕಳನ್ನು ಬಾಲ ಕಾರ್ಮಿಕತೆಯಿಂದ ಹೊರಗೆ ತರುವುದು, ಅವರಿಗೆ ಅವರದೇ ಆದಂಥ ಸಂವಿಧಾನದ ಹಕ್ಕುಗಳು ನಾವೇನು ಕೊಟ್ಟಿದ್ದೀವಿ, ನಾವೇನು ಗುರುತಿಸಿದ್ದೀವಿ ಅವರ ಹಕ್ಕುಗಳು ಅಂಥೇಳಿ, ಆ ಹಕ್ಕುಗಳು ಅವರಿಗೆ ಸಿಗುವಂತಾಗಲು ನಾವು ಎಲ್ಲರೂ ಜಿಲ್ಲಾಡಳಿತದ ಜೊತೆಗೆ ಕೈ ಜೋಡಿಸಿ ಮಕ್ಕಳನ್ನು ರಕ್ಷಿಸುವುದು ಮತ್ತು ಅವರಿಗೆ ಇರುವಂಥ ಎಲ್ಲ ಹಕ್ಕುಗಳನ್ನು ಅವರಿಗೆ ಒದಗಿಸಿ ಅವರ ಎಲ್ಲ ರೀತಿಯ ಅಭಿವೃದ್ಧಿಗೆ ನಾವು ಎಲ್ಲರೂ ಸಹಿತ ಸಹಕಾರ ನೀಡುವಂಥ ಅವಶ್ಯಕತೆ ಇದೆ. ಯಾಕಂದರೆ ಪಾಲಕರು ಈ ಒಂದು ಕೋವಿಡ್ ಮಹಾಮಾರಿ ಹಾಗೂ ಆರ್ಥಿಕತೆಯ ಅವರಿಗೆ ಆರ್ಥಿಕ ದೃಷ್ಟಿಯಿಂದ ಹಿನ್ನಡೆಯಾಗಿದ್ದರಿಂದ ಸಾಕಷ್ಟು ಜನ ನಾವು ಪೇಪರ್ನಲ್ಲಿ ತಾವೆಲ್ಲ ಓದಿರ್ತೀರಿ, ತಾವೆಲ್ಲ ತಿಳ್ಕೊಂಡಿದ್ದೀರಿ. ಸಾಕಷ್ಟು ಜನ ಈಗ ಮಕ್ಕಳು ಏನು ಶಾಲೆ ಬಿಟ್ಟಿದ್ದಾರೆ ಕೋವಿಡ್ ಪೀರಿಯಡ್ನಲ್ಲಿ, ತಿರುಗಿ ಶಾಲೆಗೆ ಬರ್ತಾ ಇಲ್ಲ ಅನ್ನುವಂಥದ್ದು. ಆ ಕಾರಣ ಅವರೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಅಂಥ ಮಕ್ಕಳು ಯಾಕೆ ಬಂದಿಲ್ಲ ಅನ್ನೋದನ್ನು ನಾವು ನೋಡ್ತಾ ಹೋದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಾಲ ಕಾರ್ಮಿಕರು, ಆಮೇಲೆ ಸಣ್ಣ ಮಕ್ಕಳು ಮದುವೆಯಾಗಿ ಬಾಲ್ಯ ವಿವಾಹವಾಗಿ ಹೋಗುವಂಥ ಒಂದು ಸಂದರ್ಭ ಇರ್ತದೆ. ಅದನ್ನು ನಾವೆಲ್ಲ ಮನಗಂಡು ನಾವೆಲ್ಲ ಇಲಾಖೆಯವರು ಸಹಿತ ಕೈ ಜೋಡಿಸಿ ಈ ಒಂದು ಪಿಡುಗಿನಿಂದ, ಈ ಬಾಲ ಕಾರ್ಮಿಕತೆಯಿಂದ ಮಕ್ಕಳನ್ನು ಹಾಗೂ ಬಾಲ್ಯ ವಿವಾಹದಿಂದ ಈ ಹೆಣ್ಣು ಮಕ್ಕಳನ್ನು ರಕ್ಷಿಸುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಅದಕ್ಕೆ ನಾವೆಲ್ಲರೂ ಸಹಿತ ಎಲ್ಲ ವಿಭಾಗದವರು ಸಹಿತ ಜಿಲ್ಲಾಡಳಿತದೊಂದಿಗೆ ಕೈ ಜೋಡಿಸಿ ಈ ಒಂದು ಮಕ್ಕಳನ್ನು ರಕ್ಷಿಸುವಂಥದ್ದು ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಮಹಾಜನ್ ಮಾತನಾಡಿ, ಬಾಲಕಾರ್ಮಿಕ ಮಕ್ಕಳ ರಕ್ಷಣೆ ಮಾಡಿ ಶಾಲೆ ಬಿಟ್ಟ ಮಕ್ಕಳನ್ನು ಪುನಃ ಶಾಲೆಗೆ ಸೇರಿಸಲಾಗುತ್ತದೆ ಹಾಗೂ ಮಕ್ಕಳ ಹಕ್ಕುಗಳನ್ನು ಒದಗಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಜಿಲ್ಲಾಡಳಿತದೊಂದಿಗೆ ಸಹಕಾರ ನೀಡಬೇಕು ಎಂದರು. ಪಾಲಕರ ತಮ್ಮ ಮಕ್ಕಳನ್ನು ಶಾಲೆ ಬಿಡಿಸಿ ಕೂಲಿ ಕೆಲಸಕ್ಕೆ ಕಳುಹಿಸದೆ ಅವರನ್ನು ಶಾಲೆಗೆ ಸೇರಿಸಿ ಶಿಕ್ಷಣ ಒದಗಿಸಿಕೊಡಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿ ಮಂಜುನಾಥ್ ಸೇರಿದಂತೆ ಇನ್ನಿತರರು ಇದ್ದರು. ಮಸ್ಕಿ ತಾಲೂಕಿನ ಎಸ್ ಬುದ್ದಿನಿ ಗ್ರಾಮಕ್ಕೆ ಸರ್ಕಾರಿ ಪ್ರೌಢಶಾಲೆ ಮಂಜೂರಿಯಲ್ಲಿ ಶಿಕ್ಷಣ ಇಲಾಖೆ ಅಧಿಕಾರಿಗಳ ತಪ್ಪು ಮಾಹಿತಿ ಹಾಗೂ ರಾಜಕೀಯದಿಂದ ಶಾಲೆ ಮಂಜೂರಿಯಾಗದೇ ಇರುವುದನ್ನು ಖಂಡಿಸಿ ಫೆಬ್ರವರಿ 11ರಂದು ಮಸ್ಕಿಯ ಮುದ್ಗಲ್ ಕ್ರಾಸ್ ಬಳಿ ರಸ್ತೆ ತಡೆ ನಡೆಸುವುದಾಗಿ ನಿರ್ಧರಿಸಿರುವುದಾಗಿ ಶಾಲಾ ಎಸ್ಡಿಎಂಸಿ ಅಧ್ಯಕ್ಷ ನಾಗರಿಡೆಪ್ಪ ದೇವರಮನಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಶಿಕ್ಷಣ ಇಲಾಖೆಯಿಂದ ನೀಡಲಾಗುವ ಡೈಸ್ ಸಂಖ್ಯೆ ನೀಡುವಲ್ಲಿ ಶಿಕ್ಷಣ ಇಲಾಖೆ ಅಧಿಕಾರಿಗಳು ತಪ್ಪು ಮಾಹಿತಿ ನೀಡುತ್ತಲೇ ಬಂದಿದ್ದಾರೆ. ಗ್ರಾಮಕ್ಕೆ ಸರ್ಕಾರಿ ಪ್ರೌಢಶಾಲೆ ಮಂಜೂರು ಮಾಡಲು ಎಲ್ಲ ಅರ್ಹತೆಗಳು ಇದ್ದರೂ ವಂಚನೆಗೆ ಒಳಗಾಗಿದೆ. 2015-16ನೇ ಸಾಲಿನಲ್ಲಿ ಎಸ್ ಬುದ್ದಿನಿ, ರೋಡಲ್ಬಂಡ, ಚಿಕ್ಕಲಿಕ್ಕಿಹಾಳ ಗ್ರಾಮಗಳಿಗೆ ಸರ್ಕಾರಿ ಪ್ರೌಢಶಾಲೆ ಮಂಜೂರು ಮಾಡಲು ಶಿಕ್ಷಣ ಇಲಾಖೆ ಪ್ರಸ್ತಾವನೆ ಸಲ್ಲಿಸಿತು. 2019-20ನೇ ಸಾಲಿನಲ್ಲಿ ರೂಡಲ್ಬಂಡ, ಚಿಕ್ಕಲಿಕ್ಕಹಾಳ ಗ್ರಾಮಕ್ಕೆ ಸರ್ಕಾರಿ ಪ್ರೌಢಶಾಲೆಗಳು ಮಂಜೂರಿಯಾಗಿ ಕಾರ್ಯನಿರ್ವಹಿಸುತ್ತಿವೆ. ಆದರೆ ಎಸ್ ಬುದ್ದಿನಿಗೆ ಮಾತ್ರ ಮಂಜೂರಾತಿ ನೀಡಿಲ್ಲ. ಸರ್ಕಾರಿ ಪ್ರೌಢಶಾಲಾ ಮಂಜೂರಾತಿ ಶಿಕ್ಷಣ ಇಲಾಖೆ ಕೆಲ ಷರತ್ತುಗಳು ವಿಧಿಸಿದೆ. 70 ಮಕ್ಕಳು ಪ್ರವೇಶ ಪಡೆದರೆ 8ನೇ ತರಗತಿ ಪ್ರಾರಂಭಿಸಲಾಗುತ್ತದೆ. 360 ಡಿಗ್ರಿಯಲ್ಲಿ ಹಾಗೂ ಜಿಪಿಆರ್ಎಸ್ ತಂತ್ರಾಂಶದ ಅನ್ವಯ 5 ಕಿಲೋಮೀಟರ್ ಸುತ್ತಳತೆಯಲ್ಲಿ ಯಾವುದೇ ಪ್ರೌಢಶಾಲೆ ಇರಬಾರದು ಎಂಬುದು ನಿಯಮ. 2018-19ರಲ್ಲಿ ರೋಡಲ್ಬಂಡ ಶಾಲೆಯಲ್ಲಿ 46 ಮಕ್ಕಳು, ಚಿಕ್ಕಲೆಕ್ಕಹಾಳ್ನಲ್ಲಿ 19 ಮಕ್ಕಳು ಇದ್ದರೂ ಪ್ರೌಢಶಾಲೆ ಮಂಜೂರಿ ಮಾಡಲಾಗಿದೆ. ಬುದ್ದಿನಿ ಗ್ರಾಮದ ಉನ್ನತೀಕರಿಸಿದ ಶಾಲೆಗೆ 36 ಮಕ್ಕಳು ಇದ್ದರೂ ಸರ್ಕಾರಿ ಪ್ರೌಢಶಾಲೆ ಮಂಜೂರು ಮಾಡಿಲ್ಲ. ವಿಪರ್ಯಾಸವೆಂದರೆ ಈ ಹಿಂದೆ ರಾಜ್ಯ ಮುಖ್ಯಮಂತ್ರಿಯಾಗಿದ್ದ ಬಿಎಸ್ ಯಡಿಯೂರಪ್ಪನವರಿಗೆ ಮನವಿ ಸಲ್ಲಿಸಿದಾಗಲೂ ಸರ್ಕಾರಿ ಪ್ರೌಢಶಾಲೆ ಮಂಜೂರು ಮಾಡಲು ಸೂಚಿಸಿದರೂ ಮಂಜೂರಾತಿ ಆಗಿಲ್ಲ. 2017-18ನೇ ಸಾಲಿನಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಮ್ಯಾಕ್ರೋ ಯೋಜನೆಯಡಿ 1,40,00,000 ರೂಪಾಯಿ ಸರ್ಕಾರಿ ಪ್ರೌಢಶಾಲೆ ನಿರ್ಮಾಣಕ್ಕೆ ಅನುದಾನ ಬಿಡುಗಡೆ ಮಾಡಲಾಗಿದೆ.
ಶಾಲಾ ಕೊಠಡಿಗಳ ನಿರ್ಮಾಣವಾಗಿವೆ, ಆದರೆ ಮಂಜೂರಾತಿ ಮಾತ್ರ ದೊರಕಿಲ್ಲ. ಉದ್ದೇಶಪೂರ್ವಕವಾಗಿ ಬುದ್ದಿನಿ ಗ್ರಾಮವನ್ನು ಕಡೆಗಣಿಸಲಾಗುತ್ತಿದೆ. ಪ್ರೌಢಶಾಲೆ ಇಲ್ಲದೆ ಇರುವುದರಿಂದ ಅನೇಕ ಮಕ್ಕಳು ಶಾಲೆ ಬಿಟ್ಟು ದುಡಿಯಲು ಬೆಂಗಳೂರಿಗೆ ಹೋಗಿದ್ದಾರೆ. ಪಾಲಕರು ಮಕ್ಕಳ ಶಿಕ್ಷಣವನ್ನು ನಿಲ್ಲಿಸಿ ಮದುವೆ ಮಾಡಿಕೊಡುತ್ತಿದ್ದಾರೆ. ಆಸಕ್ತಿ ಇರುವ ವಿದ್ಯಾರ್ಥಿಗಳು ನಿತ್ಯವೂ 100 ರೂಪಾಯಿ ವೆಚ್ಚ ಮಾಡಿ ಶಾಲೆಗಳಿಗೆ ಹೋಗುವ ಸ್ಥಿತಿ ಎದುರಿಸುತ್ತಿದ್ದಾರೆ. ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕಾಯ್ದೆ ರೂಪಿಸಿರುವ ಇಲಾಖೆಯೇ ಕಾಯ್ದೆಯನ್ನು ಉಲ್ಲಂಘಿಸಿದೆ. ಕೂಡಲೇ ತಪ್ಪು ಮಾಹಿತಿ ನೀಡಿ ಸರ್ಕಾರಿ ಶಾಲೆ ಮಂಜೂರು ವಿಳಂಬವಾದ ಶಿಕ್ಷಣ ಇಲಾಖೆ ಅಧಿಕಾರಿಗಳನ್ನು ಸೇವೆಯಿಂದ ಅಮಾನತುಗೊಳಿಸಬೇಕೆಂದು ಆಗ್ರಹಿಸಿ ರಸ್ತೆ ತಡೆ ನಡೆಸಲಾಗುತ್ತದೆ. ಸರ್ಕಾರ ಸ್ಪಂದಿಸದೆ ಹೋದಲ್ಲಿ ನಿರಂತರ ಹೋರಾಟಕ್ಕೆ ಮುಂದಾಗುವುದಾಗಿ ಹೇಳಿದರು. ಈ ಹಿಂದೆ ಲೋಕಸಭಾ ಚುನಾವಣೆಯನ್ನು ಬಹಿಷ್ಕರಿಸಲಾಗಿತ್ತು. ಅಂದಿನ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಪ್ರೌಢಶಾಲೆ ಮಂಜೂರು ಮಾಡುವುದಾಗಿ ಭರವಸೆ ನೀಡಿದ್ದರು. ಆದರೆ ಇಂದಿಗೂ ಮಂಜೂರಾತಿ ನೀಡಿಲ್ಲ ಎಂದರು. ಎಸ್ಎಫ್ಐ ರಾಜ್ಯ ಉಪಾಧ್ಯಕ್ಷ ಶಿವಕುಮಾರ್ ಮ್ಯಾಗಳಮನಿ ಮಾತನಾಡಿ, ಬುದ್ದಿನಿ ಎಸ್ ಗ್ರಾಮಕ್ಕೆ ಸರ್ಕಾರಿ ಪ್ರೌಢಶಾಲೆ ಮಂಜೂರು ಮಾಡುವಲ್ಲಿ ಶಿಕ್ಷಣ ಇಲಾಖೆ ಅಧಿಕಾರಿಗಳ ತಪ್ಪು ಮಾಹಿತಿಯೇ ಕಾರಣ. ಎಲ್ಲ ಷರತ್ತುಗಳಂತೆ ಅರ್ಹತೆ ಇದ್ದರೂ ಗ್ರಾಮಕ್ಕೆ ಪ್ರೌಢಶಾಲೆ ಮಂಜೂರು ಮಾಡಿಲ್ಲ. ಕೂಡಲೇ ಮಂಜೂರಾತಿ ನೀಡದೆ ಹೋದಲ್ಲಿ ಹೋರಾಟ ತೀವ್ರಗೊಳಿಸುವುದಾಗಿ ಎಚ್ಚರಿಸಿದರು. ಇದೇ 11ನೇ ತಾರೀಕಿಗೆ ಮಸ್ಕಿ ಪಟ್ಟಣದಲ್ಲಿ ನಾವು ಮುದಗಲ್ ಕ್ರಾಸ್ನಲ್ಲಿ ರಸ್ತೆ ರೋಕ ಚಳವಳಿಯನ್ನ ಸುಮಾರು 8 ಹಳ್ಳಿಗಳ ಗ್ರಾಮಸ್ಥರು ಮತ್ತು ಮಕ್ಕಳು ಮತ್ತು SDMC ಅವರು ಎಲ್ಲರೂ ಸೇರಿಸಿ ಅಲ್ಲಿ ನಾವು ರಸ್ತೆ ರೋಕ ಚಳವಳಿಯನ್ನ ಮಾಡಲು ನಾವು ತೀರ್ಮಾನ ಮಾಡಿದ್ವಿ ಸರ್. ಯಾಕಂತ ಹೇಳಿದ್ರೆ ಮೊದಲಿಗೆ ನಾವು ತೀರ್ಮಾನ ಮಾಡಿದ್ವಿ. ಆವಾಗ ತಹಸೀಲ್ದಾರರು ಮಧ್ಯಪ್ರವೇಶ ಮಾಡಿ ಶಿಕ್ಷಣ ಇಲಾಖೆ ಅಧಿಕಾರಿಗಳನ್ನ ಕರೆಸ್ಕೊಂಡು ಒಂದು ಸಭೆ ಮಾಡಿದ್ರು. ಇಲ್ಲ, ಇದನ್ನ ಮಾಡಿ ಕಳಿಸಿ ವರದಿ ಸರಿಯಾದ ರಿಪೋರ್ಟ್ ಕೊಡ್ರಿ ಅಂತೇಳಿ. ಸರಿಯಾದ ರಿಪೋರ್ಟ್ ಅನ್ನು ಬರೆದಿರ್ತಾರೆ, ಬಟ್ ಸ್ಕೂಲ್ ಡೈರೆಕ್ಟ್ ರಿಪೋರ್ಟ್ ಅನ್ನು ತಪ್ಪಾಕಿಸಿ ಅದನ್ನ ಅನ್ಫಿಟ್ ಆಗೋ ರೀತಿಯಲ್ಲಿ ನೋಡ್ಕೊಂತಿದ್ದಾರೆ. ಸೆಂಟ್ರಲ್ ಪ್ಲೇಸ್ ಅಲ್ಲಿ ಶಾಲೆ ಕಾರ್ಯಾರಂಭ ಮಾಡಿದ್ರೆ 1000 ಮಕ್ಕಳು ಆಗ್ತಾರೆ ಆ ಭಾಗದಲ್ಲಿ. ಆದ್ರೆ ದುರುದ್ದೇಶಪೂರ್ವಕವಾಗಿ ಖಾಸಗಿಯವರ ಲಾಭಿಗೆ ಮಾಡಿದ್ದು ಇವತ್ತು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ತಮ್ಮ ತಪ್ಪನ್ನ ನುಣುಚಿಕೊಳ್ಳೋದಕ್ಕೆ ಡೆಲ್ಲಿ ಕಡೆ ಗೋಳ ಮಾಡಿ ತೋರಿಸ್ತಿದ್ದಾರೆ. ಅಂದ್ರೆ ನಾವು ಡೆಲ್ಲಿಗೆ ನೋಡಕ್ಕೂ ಆಗಲ್ಲ, ಕೇಳೋಕ್ಕಾಗಲ್ಲ, ಇವ್ರಿಗೆ ಶಾಲೆ ಅವಶ್ಯಕತೆ ಇಲ್ಲ ಅನ್ನೋದು. ಆದ್ರೆ ಖುದ್ದು ವಾಸ್ತವ ಸ್ಥಿತಿಯನ್ನು ನೋಡಿ ಬಂದು ನಾವು ಮಾಡ್ಕೊಂತಾರೆ. ಲೋಕಸಭಾ ಚುನಾವಣೆಯನ್ನು ನಾವು ಬಹಿಷ್ಕಾರ ಮಾಡಿದ್ವಿ. ಆದ್ರೆ ಬಹಿಷ್ಕಾರ ಮಾಡದಂತೆ ನಂದನೂರ ಅಂತೇಳಿ DDP ಇದ್ರು, ಅಲ್ಲಿಗೆ ಬಂದು ಅಲ್ಲಿ ಸ್ಥಳೀಯ ಎಸಿಗಳನ್ನ ತಹಸೀಲ್ದಾರ್ನ BOಗಳನ್ನ ಕರೆಸಿ, ಇಲ್ಲ ಇವ್ರಿಗೆ ಎಷ್ಟೊತ್ತಿದ್ರು ಜೂನ್ ಕಾರ್ಯಾರಂಭ ಮಾಡಿಸೋಣ ಸ್ಕೂಲು ಅಂತೇಳಿ ಮತದಾನ ಬೋಧನೆ ಮಾಡಿದ್ರು. ಇಲ್ಲ, ಮತದಾನ ಮಾಡಿ ನಾವು ಮಾಡಿಸ್ಕೊಡ್ತೀವಿ ಅಂತೇಳಿ ಆಯ್ತು. ಚುನಾವಣೆ ಮುಗಿದ ನಂತರ ಯಾರೂ ಹೇಳಿ ನೋಡಲಿಲ್ಲ. ಇಂಥ ಒಂದು ಪರಿಸ್ಥಿತಿಯನ್ನು ಅಲ್ಲಿ ತಂದಿರ್ತಾರೆ. ಸ್ಕೂಲ್ ಡೈಸ್ ನಂಬರ್ನ ತಪ್ಪಾಗಿ ವರದಿ ಕೊಡ್ತಿದ್ದಾರೆ ಮೇಲ್ನೋಟಕ್ಕೆ. ಇಷ್ಟೆಲ್ಲ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ. ಅವ್ರ ಮೇಲೆ ಕ್ರಿಮಿನಲ್ ಪ್ರಕರಣವನ್ನ ಹಾಕ್ಬೇಕಾಗ್ತದೆ. ಜೊತೆಗೆ ಅವ್ರನ್ನ ಸುಮಾರು 1 ಡಜನ್ಗೂ ಹೆಚ್ಚು ಅಧಿಕಾರಿಗಳು ಅಮಾನತುಗೊಳ್ಬೇಕು ಈ ಒಂದು ವರದಿಯನ್ನ ಆಧರಿಸಿ. ಅದಕ್ಕೋಸ್ಕರ ಆ ಒಂದು ಶಾಲೆಗೆ, ಆ ಒಂದು ಪ್ರೌಢಶಾಲೆಯನ್ನ ಅಲ್ಲಿ 9ನೇ ತರಗತಿಯನ್ನ ಕಾರ್ಯಾರಂಭ ಮಾಡಬೇಕು. ಈಗ ಸದ್ಯ ಪ್ರಸಕ್ತ ಸಾಲಿನಲ್ಲಿ 78 ಮಕ್ಕಳು ಅಲ್ಲಿ ಓದ್ತಾ ಇದ್ದಾರೆ ಸರ್, ಅದೇ ಸ್ಕೂಲಲ್ಲಿ. ಇವರು ಮಾನದಂಡ ಇರೋದು 70 ಮಕ್ಕಳಿದ್ರೆ ಪ್ರೌಢಶಾಲೆ ಮಂಜೂರು ಮಾಡ್ಬೋದಂತ. ಈಗ 78 ಮಕ್ಕಳಿದ್ದಾರೆ. ಆದ್ರೆ ಸ್ಕೂಲ್ ಡೈಸ್ ನಂಬರ್ ತಪ್ಪಾಗ್ತಾರೆ ಪ್ರಪೋಸಲ್ ಅಲ್ಲಿ. ಆ ಸ್ಕೂಲ್ ಡೈಸ್ ನಂಬರ್ ತಪ್ಪಾಗಿದ್ರೆ ಹೆಂಗಾಗ್ತದೆ ಸರ್? ಒಂದು ಬ್ಯಾಂಕ್ ಅಕೌಂಟ್ ಸುಮಾರು 50% ಹೆಣ್ಮಕ್ಳು ಶಾಲೆಯಿಂದ ವಂಚಿತರಾಗೋದು. ಇಲ್ಲ, ಮದುವೆ ಮಾಡಿ ಕಳಿಸ್ಬಿಡ್ತಾರೆ, ಬೇಡ ಓದೋದು ಬೇಡ, ಇಲ್ಲ ನಮ್ಮ ಜೊತೆ ಬಾ ಬೆಂಗಳೂರಿಗೆ ಹೋಗಂಬ್ರಿ ಸರ್, ಕಾಲ ಸರಿಗಿಲ್ಲ, ನೀವು ಬಸ್ನಾಗ ಓಡಾಡಬಾರ್ದು ಅಂತ ಹೇಳ್ತೀವಿ. ಹಿಂಗಾಗಿ ಮೊನ್ನೆ ಏನ್ ಮಾಡಿದ್ದಾರೆ ಸರ್, 16 ವರ್ಷದ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣ ನೀಡಬೇಕು, ಇಲ್ಲಾಂದ್ರೆ FIR ಆಗುತ್ತೆ ಮಕ್ಕಳ ಮೇಲೆ, ಸಾಲಿ ಕಲಿಯಿಲ್ಲ ಅಂದ್ರೆ ಅಂತ ಹೇಳಿ ಒಂದು ನೀತಿ ಬಂದಿರೋದ್ರಿಂದ ಪಟ್ಟಣದಲ್ಲಿನ ಶಿಕ್ಷಕರು ಹಳ್ಳಿಗಳಿಗೆ ಬಂದು ಆ ಮಕ್ಕಳ ಪಾಲಕರಿಗೆ ಫೋನ್ ಮಾಡಿಸಿ ಆ ಮಕ್ಕಳನ್ನ ಒಳ್ಳೆ ಕರೆಸಿ, ಇಲ್ಲ ಕೊರೋನಾ ಇದೆ, ನೀವು ಬರ್ರಿ ಸಾಲಿಗೆ ಅಟೆಂಡ್ ಮಾಡ್ರಿ, ಪರೀಕ್ಷೆಯಲ್ಲಿ ಪಾಸ್ ಆಗಿ ಮುಂದಿನ ತರಗತಿ ಏನಾರ ಮಾಡೋಂತೀರಿ ನೀವು ಅಂತ ಹೇಳಿದಾಗ ಆ ಮಕ್ಕಳು ಬಂದಿದ್ದಾರೆ. ಈಗ ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದಾರೆ, ಪಾಲಕರಲ್ಲೇ ಇದ್ದಾರೆ. ಆ ಮಕ್ಕಳಿಗೆ ಬಸ್ ಪಾಸ್ ಕೂಡ ತರ್ಸಕ್ಕಾಗಿಲ್ಲ. ಮಕ್ಕಳಿಗೆ ಸ್ಟಾರ್ಟಿಂಗ್ ಅಲ್ಲ, ಈಗ ಕಳಿಸಿದ್ದಾರೆ. ದಿನ 50 ರೂಪಾಯಿ ಬಸ್ ಚಾರ್ಜ್ಗೆ ಮಕ್ಕಳು ಡೈಲಿ 50 ರೂಪಾಯಿ ಕೊಡ್ತಿದ್ದಾರೆ. 25 ರೂಪಾಯಿ ಹೋಗಕ್ಕೆ, 25 ರೂಪಾಯಿ ಬರೋಕ್ಕೆ. ಮತ್ತೆ ಇಲ್ಲಿ ಪೇರೆಂಟ್ಸ್ ಇಲ್ಲದೆ ಇರೋದ್ರಿಂದ 50 ರೂಪಾಯಿ ಊಟಕ್ಕೆ ಆ ಮಕ್ಕಳಿಗೆ. ದಿನ 100 ರೂಪಾಯಿ ಖರ್ಚು ಮಾಡಿ ಮಕ್ಕಳು ಶಾಲೆಗೆ ಹೋಗ್ಬೇಕಾವೆ. ಬೇಕಾದ್ರೆ ಅದನ್ನ ರಿಯಾಲಿಟಿ ಚೆಕ್ ಮಾಡ್ಬೋದು, ನಾವು ಕೂಡ ತೋರಿಸ್ತೀವಿ. ಇಂಥ ಒಂದು ಪರಿಸ್ಥಿತಿ ಮಕ್ಕಳಿಗೆ, ಬಡ ಮಕ್ಕಳಿಗೆ ಶಿಕ್ಷಣ ಇಷ್ಟೊಂದು ದುರದೃಷ್ಟವಾಗಿ ಇಷ್ಟೊಂದು ಕಷ್ಟಕರವಾದಂದ್ರೆ ಆ ಮಕ್ಕಳ ಶಿಕ್ಷಣದಿಂದ ಹೆಂಗಾಗ್ತಾರೆ? ಈ ಸಂದರ್ಭದಲ್ಲಿ ದೇವೇಂದ್ರಪ್ಪ, ಬಸವರಾಜ್ ಇಳುಗೇರ, ಮೌನೇಶ್ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ, ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ,
श्री वृंदावन स्पेशल फिल्टर कॉफी, ಶೋಭಾ ಕಾಂಚಿ ಸ್ಯಾರೀಸ್. ಹಿಂದೆಂದೂ ನೋಡದ ಹಲವು ರಾಜ್ಯಗಳ ವಿವಿಧ ರೀತಿಯ ರೇಷ್ಮೆ ಸೀರೆಗಳು, ಅತ್ಯದ್ಭುತವಾದ ವಿನ್ಯಾಸದ ಜೊತೆಗೆ ಗುಣಮಟ್ಟವುಳ್ಳ ಸೀರೆಗಳು ಈಗ ನಿಮ್ಮ ಶೋಭಾ ಕಾಂಚಿ ಸ್ಯಾರೀಸ್ ನಲ್ಲಿ ಮಾತ್ರ ಲಭ್ಯ. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರು ಹಬ್, ಗಾಂಧಿ ಚೌಕ್ ಹತ್ತಿರ ರಾಯಚೂರು. ಎಸ್ಎ ಫ್ಯಾಷನ್ ಹಬ್, ಮಲ್ಟಿ ಬ್ರಾಂಡೆಡ್ ವುಮೆನ್ಸ್ ಅಂಡ್ ಕಿಡ್ಸ್ ವೇರ್. ಹಬ್ಬದ ಪ್ರಯುಕ್ತ 10 ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಬೆಸ್ಟ್ ಕ್ವಾಲಿಟಿ ಡ್ರೆಸಸ್ ಫಾರ್ ಆಲ್ ಫೆಸ್ಟಿವಲ್ಸ್ ಅಂಡ್ ಫಂಕ್ಷನ್ಸ್. ಫ್ಯಾನ್ಸಿ ಅಂಡ್ ಫಾರ್ಮಲ್ ಕಿಡ್ಸ್ ಅಂಡ್ ವುಮೆನ್ಸ್ ವೇರ್. ಇಂಡೋ ವೆಸ್ಟರ್ ವೇರ್, ಕಾಸ್ಟ್ಲಿ ಕಾಟನ್ ಸೂಟ್ಸ್, ಬಾಂಧನಿ ಸೂಟ್ಸ್, ಫ್ಯಾನ್ಸಿ ದುಪಟ್ಟಾ ಅವೈಲಬಲ್. ಫ್ಯಾನ್ಸಿ ಅಂಡ್ ಫಾರ್ಮಲ್ ಕ್ಲಾತ್ಸ್ ಇನ್ ಕಾಟನ್, ರಿಯಾನ್, ಜಾರ್ಜೆಟ್, ನೆಟ್, ಲಿರಿಕಾ, ಎಕ್ಸೆಟ್ರಾ. ಟಾಪ್, ಕುರ್ತಿ, ಚೂಡಿದಾರ್, ಲಾಂಗ್ ಫ್ರಾಕ್, ಗೌನ್ಸ್, ಕ್ರಾಪ್ ಟಾಪ್ಸ್, ಶರಾರಾ, ಮಿಡಿ, ನೈಟೀಸ್, ಸ್ಯಾರೀಸ್, ಲೆಗ್ಗಿನ್ಸ್, ಪ್ಲಾಜಾ, ಎಕ್ಸೆಟ್ರಾ. ಡೆನಿಮಾ ಅಂಡ್ ಲಿರಿಕಾ ಜಾಕೆಟ್ಸ್, ಜೀನ್ಸ್, ಬಾಬಾ ಸೂಟ್, ಜೋಧ್ಪುರಿ ಬ್ಲೇಜರ್ಸ್, ಜಿಬ್ಬಾ, ಪೈಜಾಮಾ, ಪಠಾನಿ, ಅಂಡರ್ವೇರ್ಸ್, ಎಕ್ಸೆಟ್ರಾ. Visit SA Fashion Hub, opposite Dr. Kallappa Doctor's Lane, Petla Bridge Road, Raichur. Mobile 9972779770. Muhammad Yasin Home Appliances, Wholesale ಮತ್ತು Retail. Stainless steel, copper, aluminium, complete marriage items, all kinds of gift articles, fancy items, almara, cot, mattresses, mixer grinder, cooker, fan, iron box, crockery sets, non-stick cookware items, all hotel and supplies items available. Visit Muhammad Yasin Home Appliances, Wholesale and Retail, Ma Complex, opposite CMC Complex, Harihara Road, Raichur. Royal Palace Function Hall. रॉयल पैलेस फंक्शन हॉल बर्थडे पार्टी, एंगेजमेंट, शादी ब्याह, कॉलेज सेमिनार्स, कंपनी मीटिंग्स और दूसरे फंक्शंस के लिए काफी बड़ी जगह में बनाया गया है, जिसमें फंक्शंस बहुत ही सहूलत के साथ किया जा सकता है। आपके फंक्शन को अपने घर के फंक्शन की तरह आलीशान बना के देंगे।
24 घंटे पानी और बिजली के साथ बड़ी पार्किंग सुविधा है। बुकिंग के लिए आज ही कांटेक्ट करें रॉयल पैलेस फंक्शन हॉल नियर न्यू अमृता हॉस्पिटल बिसाइड संतोषी थिएटर रायचूर। मोबाइल 98453 41063 96115 94131। ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನಗರದ ಆಲಮ ಪ್ರಭು ಕಾಲೋನಿಯ ಸರ್ಕಾರಿ ಪ್ರೌಢಶಾಲೆಗೆ ಅಗತ್ಯ ಮೂಲಸೌಕರ್ಯ ಒದಗಿಸಬೇಕೆಂದು ಬಡಾವಣೆ ಆರ್ಆರ್ಬಿ ಎನ್ಟಿಸಿಪಿ ಮತ್ತು ಗ್ರೂಪ್ ಡಿ ಪರೀಕ್ಷೆಗಳಲ್ಲಿನ ವ್ಯತ್ಯಾಸಗಳನ್ನು ಸರಿಪಡಿಸಿ ಎಲ್ಲ ಹುದ್ದೆಗಳನ್ನು ತಕ್ಷಣವೇ ಭರ್ತಿ ಮಾಡಬೇಕೆಂದು ಅಖಿಲ ಭಾರತ ನಿರುದ್ಯೋಗ ಯುವ ಜನರ ಹೋರಾಟ ಸಮಿತಿ ಪದಾಧಿಕಾರಿಗಳು ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಜನವರಿ 2019ರಲ್ಲಿ ಆರ್ಆರ್ಬಿ ಎನ್ಪಿಸಿ ಮತ್ತು ಗ್ರೂಪ್ ಡಿನ ಸುಮಾರು 1.5 ಲಕ್ಷ ಹುದ್ದೆಗಳಿಗೆ ಉದ್ಯೋಗ ಅರ್ಜಿಗಳನ್ನು ಕರೆದಿದ್ದು 2021ರಲ್ಲಿ 35,277 ಹುದ್ದೆಗಳ ಪರೀಕ್ಷೆಯನ್ನು ನಡೆಸಲಾಯಿತು. ಅದರ ಫಲಿತಾಂಶವನ್ನು ಜನವರಿ 2022ರಲ್ಲಿ ಘೋಷಿಸಲಾಗಿದೆ ಎಂದರು. ಪರೀಕ್ಷೆಯ ಫಲಿತಾಂಶದ ಕುರಿತು ಹೆಚ್ಚಿನ ಸಂಖ್ಯೆಯಲ್ಲಿ ಆಕಾಂಕ್ಷಿಗಳಲ್ಲಿ ಪ್ರಶ್ನೆಗಳು ಹುಟ್ಟಿಕೊಂಡಿವೆ. ಅದನ್ನು ತಕ್ಷಣವೇ ಪರಿಹರಿಸಬೇಕಾಗಿತ್ತು. ಸಂಬಂಧಪಟ್ಟ ಪ್ರಾಧಿಕಾರ ಪರಿಹರಿಸುವ ಕೆಲಸ ಮಾಡಿಲ್ಲ ಎಂದು ತಿಳಿಸಿದರು. ಆರ್ಆರ್ಬಿ ಅಧಿಸೂಚನೆಯ ಪ್ರಕಾರ ಗ್ರೂಪ್ ಡಿಯ 1.25 ಲಕ್ಷ ಹುದ್ದೆಗಳಿಗೆ ಏಕಕಾಲದಲ್ಲಿ ಒಂದೇ ಪರೀಕ್ಷೆ ಇತ್ತು. ಆದರೆ ನಂತರ ಅದನ್ನು ಎರಡನೇ ಪರೀಕ್ಷೆ ಬರೆಯಬೇಕು ಎಂದು ಹೇಳಿದ್ದು, ಇದರಿಂದ ವಿದ್ಯಾರ್ಥಿಗಳು ಆರ್ಆರ್ ವಿರುದ್ಧ ಹೋರಾಟ ನಡೆಸಲಾಯಿತು ಎಂದು ತಿಳಿಸಿದರು. ಕೋವಿಡ್ ಸಾಂಕ್ರಾಮಿಕ ರೋಗದ ಕಾರಣ ನೀಡಿ ಕಳೆದ 2 ವರ್ಷಗಳಿಂದ ನೇಮಕಾತಿಯನ್ನು ನಡೆಸಿಲ್ಲ. ಒಂದು ಕಾಲದಲ್ಲಿ 21 ಲಕ್ಷ ಉದ್ಯೋಗಗಳನ್ನು ಒದಗಿಸಿದ ಅತಿದೊಡ್ಡ ಸಂಸ್ಥೆಯಾದ ರೈಲ್ವೆ ಈಗ ಸುಮಾರು ಕೇವಲ 12 ಲಕ್ಷ ಹುದ್ದೆಗಳು ಮಾತ್ರ ಉಳಿದಿದ್ದು, ಇದೀಗ ರೈಲ್ವೆಯನ್ನು ಖಾಸಗೀಕರಣಗೊಳಿಸಲು ಸರ್ಕಾರ ಮುಂದಾಗಿರುವುದನ್ನು ಖಂಡಿಸಿದರು. ಸರ್ಕಾರ ರೈಲ್ವೆಯಲ್ಲಿಯೂ ಗುತ್ತಿಗೆ ಪದ್ಧತಿಗೆ ಉತ್ತೇಜನ ನೀಡುತ್ತಿದ್ದು, ಇದರಿಂದ ಖಾಯಂ ನೇಮಕಾತಿ ನಡೆಯುತ್ತಿಲ್ಲ ಮತ್ತು ಖಾಲಿ ಹುದ್ದೆಗಳು ನೇಮಕಾತಿಯಾಗುತ್ತಿಲ್ಲ. ನೇಮಕಾತಿ ಪ್ರಕ್ರಿಯೆಯು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತಿದೆ. ಹೀಗಾಗಿ ಸಾವಿರಾರು ಯುವಕರ ವಯೋಮಿತಿ ಮೀರುತ್ತಿದೆ. ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ಸರ್ಕಾರಕ್ಕೆ ಯಾವುದೇ ನೀತಿ ಇಲ್ಲವೆಂದರು. ಈ ಕೂಡಲೇ ಲೋಪದೋಷಗಳನ್ನು ಸರಿಪಡಿಸಿ ಪರೀಕ್ಷೆ ನಡೆಸಿ ನೇಮಕಾತಿ ಮಾಡಿಕೊಳ್ಳಬೇಕು ಎಂದು ಒತ್ತಾಯಿಸಿದರು. ಅದನ್ನು ತಕ್ಷಣವೇ ಪರಿಹರಿಸಬೇಕಾಗಿತ್ತು. ಆದರೆ ಸಂಬಂಧಪಟ್ಟ ಪ್ರಾಧಿಕಾರ ಪರಿಹರಿಸುವ ಕೆಲಸ ಮಾಡಿಲ್ಲ. ಮೊದಲು ಆರ್ಆರ್ಬಿ ಅಧಿಸೂಚನೆ ಪ್ರಕಾರ ಗ್ರೂಪ್ ಡಿಯ 1,25,000 ಹುದ್ದೆಗಳಿಗೆ ಏಕಕಾಲಕ್ಕೆ ಒಂದೇ ಪರೀಕ್ಷೆ ಇತ್ತು. ಆದರೆ ನಂತರ ಅದನ್ನು ಎರಡನೇ ಪರೀಕ್ಷೆಗೆ ಬರೆಯಬೇಕೆಂದು ಹೇಳಲಾಯಿತು. ಇದರಿಂದ ವಿದ್ಯಾರ್ಥಿಗಳು ಆರ್ಆರ್ಬಿ ಮೇಲೆ ಕೋಪಗೊಂಡು ನ್ಯಾಯಕ್ಕಾಗಿ ಬೀದಿಗೆ ಬರಬೇಕಾಯಿತು. ಧರಣಿ ನಿರತ ಅಭ್ಯರ್ಥಿಗಳು ಆರಂಭದಿಂದಲೂ ತಮ್ಮ ಬೇಡಿಕೆಯನ್ನು ಶಾಂತಿಯುತವಾಗಿ ಎತ್ತುತ್ತಲೇ ಇದ್ದರು. ಆದರೆ ಸರ್ಕಾರದಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಇದರಿಂದ ಅನಿವಾರ್ಯವಾಗಿ ಯುವಕರು ರೈಲ್ವೆ ಹಳಿ ಮೇಲೆ ಕುಳಿತು ಪ್ರತಿಭಟನೆಗಿಳಿದರು. ರೈಲ್ವೆ ಅಭ್ಯರ್ಥಿಗಳ ಮೇಲೆ ಪೊಲೀಸ್ ಬಲ ಪ್ರಯೋಗಿಸಿದ ರೀತಿ, ಲಾಠಿ, ಕಲ್ಲು ಮತ್ತು ಅಶ್ರುವಾಯು ಶೆಲ್ಗಳಿಂದ ಹೊಡೆದಿರುವುದು ಅತ್ಯಂತ ಅಮಾನವೀಯ ಮತ್ತು ಖಂಡನೀಯ. ಅಲ್ಲದೆ ಹಾಸ್ಟೆಲ್ಗಳಿಗೆ ನುಗ್ಗಿ ಅಮಾಯಕ ವಿದ್ಯಾರ್ಥಿಗಳನ್ನು ಕಳಿಸಿದ್ದಾರೆ. ಕೊರೋನಾ ಸಾಂಕ್ರಾಮಿಕ ರೋಗದ ಕಾರಣ ನೀಡಿ ಕಳೆದ 2 ವರ್ಷಗಳಿಂದ ನೇಮಕಾತಿಯನ್ನೇ ನಡೆಸಿಲ್ಲ. ಒಂದು ಕಾಲದಲ್ಲಿ 23 ಲಕ್ಷ ಉದ್ಯೋಗಗಳನ್ನು ಒದಗಿಸಿದ ಅತಿದೊಡ್ಡ ಸಂಸ್ಥೆಯಾದ ರೈಲ್ವೆ ಈಗ ಸುಮಾರು ಕೇವಲ 12 ಲಕ್ಷ ಹುದ್ದೆಗಳು ಮಾತ್ರ ಉಳಿದಿವೆ. ಈಗ ರೈಲ್ವೆಯನ್ನು ಈ ಸಂದರ್ಭದಲ್ಲಿ ಚನ್ನಬಸವ ಜಾನೇಕಲ್, ಕೃಷ್ಣ ಮಂತ್ಲಾಪುರ್, ನೂರ್ ಪಾಷಾ, ಭೀಮಣ್ಣ, ಖಾಜಾ ಅಸ್ಲಂ ಪಾಷಾ, ಡಾಕ್ಟರ್ ಹನುಮಂತು, ಮಲ್ಲಿಕಾರ್ಜುನ ಸೇರಿದಂತೆ ಅನೇಕರಿದ್ದರು. ಪ್ರತಿಭಟನಾ ನಿರತ ಎಬಿವಿಪಿ ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜ್ ನಡೆಸಿದ ಪೊಲೀಸರ ನಡೆ ಖಂಡಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಪದಾಧಿಕಾರಿಗಳು ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಬೆಂಗಳೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳ ಹಿತದೃಷ್ಟಿಯನ್ನು ಗಮನದಲ್ಲಿ ಇಟ್ಟುಕೊಂಡು ಸಕಾಲದಲ್ಲಿ ಫಲಿತಾಂಶ ಪ್ರಕಟಿಸುವಂತೆ ಮತ್ತು ಇತರ ಶೈಕ್ಷಣಿಕ ಸಮಸ್ಯೆಗಳನ್ನು ಪರಿಹರಿಸಲು ಆಗ್ರಹಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತರು ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ ಪ್ರತಿಭಟನೆ ಮಾಡುತ್ತಿರುವ ಸಂದರ್ಭದಲ್ಲಿ ಪೊಲೀಸರು ಮನಸೋ ಇಚ್ಛೆ ಬಂದಂತೆ ಅಮಾನುಷವಾಗಿ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜ್ ಮಾಡಿರುವುದನ್ನು ಖಂಡಿಸಿದರು. ಶಿಕ್ಷಣ ಕ್ಷೇತ್ರದಲ್ಲಿ ದೇಶದಲ್ಲಿ ವಿಶೇಷ ಸ್ಥಾನಮಾನಗಳಿದ್ದು ಇನ್ನುಳಿದ ರಾಜ್ಯಗಳಿಗೆ ಮಾದರಿಯಾಗಿರುವ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪರೀಕ್ಷೆ, ಮೌಲ್ಯಮಾಪನ, ಫಲಿತಾಂಶ, ಶುಲ್ಕ ಸೇರಿ ಇನ್ನಿತರ ಸಮಸ್ಯೆಗಳು ಹೆಚ್ಚಾಗಿವೆ ಎಂದರು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿಗೆ ಕಾರ್ಯಕರ್ತರು ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಹೋರಾಟ ನಡೆಸಿದ್ದು, ಈ ಸಂದರ್ಭದಲ್ಲಿ ವಿದ್ಯಾರ್ಥಿ ಕಾರ್ಯಕರ್ತರ ಮೇಲೆ ಅಮಾನುಷವಾಗಿ ಲಾಠಿ ಚಾರ್ಜ್ ಮಾಡಲಾಗಿದೆ. ತಪ್ಪಿತಸ್ಥರ ಪೊಲೀಸರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಎಬಿವಿಪಿ ಜಿಲ್ಲಾ ಸಂಚಾಲಕ ಬಸವಪ್ರಭು, ರವಿ, ಸ್ವರೂಪ್, ರಾಜೇಶ್, ಗುರುಸ್ವಾಮಿ, ಮಹೇಶ್, ಜಯಣ್ಣ, ರಾಜ್, ಶಿವಕುಮಾರ್ ಸೇರಿದಂತೆ ಅನೇಕರಿದ್ದರು.
ಜಿಲ್ಲಾ ನ್ಯಾಯಾಲಯ ಆವರಣದಲ್ಲಿ ನಡೆದ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಅಗೌರವ ತೋರಿದ ಜಿಲ್ಲಾ ನ್ಯಾಯಾಧೀಶ ಮಲ್ಲಿಕಾರ್ಜುನ ಗೌಡ ಅವರನ್ನು ಸೇವೆಯಿಂದ ವಜಾಗೊಳಿಸಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟದ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳ ಮೂಲಕ ಹೈಕೋರ್ಟ್ ನ್ಯಾಯಾಧೀಶರಿಗೆ ಮನವಿ ಸಲ್ಲಿಸಿದರು. ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಭಾವಚಿತ್ರ ಇಟ್ಟರೆ ಧ್ವಜಾರೋಹಣ ಮಾಡುವುದಿಲ್ಲವೆಂದು, ಅಂಬೇಡ್ಕರ್ ಭಾವಚಿತ್ರ ತೆಗೆಯಿಸಿ ಧ್ವಜಾರೋಹಣ ಮಾಡಿದ ನ್ಯಾಯಾಧೀಶರ ವಿರುದ್ಧ ದೇಶದ್ರೋಹ ಪ್ರಕರಣ ದಾಖಲಿಸಬೇಕು, ಸೇವೆಯಿಂದ ವಜಾಗೊಳಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ಮಾಡಿದ ಜಿಲ್ಲಾ ಮುಖ್ಯ ನ್ಯಾಯಾಧೀಶರಾದ ಮಲ್ಲಿಕಾರ್ಜುನ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಸೇವೆಯಿಂದ ವಜಾ ಮಾಡಲು ನಮ್ಮ ಸಮಿತಿ ಸಮ್ಮತಿಸಿದೆ. ಈ ಮೇಲ್ಕಣಿಕೆ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಅಂಗವಿಕಲರ ಪಾಲಕರ ಒಕ್ಕೂಟ ಜಿಲ್ಲಾ ಸಮಿತಿ ವತಿಯಿಂದ ತಮ್ಮಲ್ಲಿ ದೂರು ಸಲ್ಲಿಸುವುದೇನೆಂದರೆ ದಿನಾಂಕ 26/1/2022ರಂದು ರಾಯಚೂರು ಕೋರ್ಟ್ ಆವರಣದಲ್ಲಿ ಸಂವಿಧಾನ ದಿನಾಚರಣೆ ಗಣರಾಜ್ಯೋತ್ಸವ ದಿನದಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ಇಟ್ಟರೆ ನಾನು ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಬರುವುದಿಲ್ಲ ಎಂದು ಹೇಳಿದ ರಾಯಚೂರು ಜಿಲ್ಲಾ ನ್ಯಾಯಾಧೀಶ ಮಲ್ಲಿಕಾರ್ಜುನ ಗೌಡ ಇವರನ್ನು ಗೌರವ ಅವಮಾನ ಮಾಡಿದಲ್ಲದೆ ಸಂವಿಧಾನಾತ್ಮಕ ಮತ್ತು ಭಾರತ ರತ್ನ ನಾಯಕ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಅಪಮಾನ ಮಾಡಿರುತ್ತಾರೆ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಹೊನ್ನಪ್ಪ ಗೂಳಪ್ಪನವರ್, ದಿಲರಾಜ್, ಶಿವಣ್ಣ, ಟಿ ರಾಜು, ಆಂಜನೇಯ, ನಾಗರಾಜ್, ಗೋಪಾಲ್, ವೀರೇಶ್, ತಿಮ್ಮಪ್ಪ, ಹನುಮಂತು, ಚಂದ್ರಲಿಂಗ, ಅಯೂಬ್ ಖಾನ್, ರಾಧಾಕೃಷ್ಣ, ಟಿ ವೀರೇಶ್, ಶ್ರೀನಿವಾಸ್ ಸೇರಿದಂತೆ ಅನೇಕರಿದ್ದರು. ಜಿಲ್ಲೆಯ 106 ಜನರಲ್ಲಿ ಕೊರೋನಾ ಸೋಂಕು ಕಂಡಿದೆ. ರಾಯಚೂರು 36, ಸಿಂಧನೂರು 29, ಮಾನ್ವಿ 24, ದೇವದುರ್ಗ 37, ಲಿಂಗಸೂರು 38 ಜನರಲ್ಲಿ ಸೋಂಕು ಪತ್ತೆಯಾಗಿದೆ. 1769 ಜನರನ್ನು ಪರೀಕ್ಷೆ ಮಾಡಲಾಗಿದೆ. 1605 ಜನರಲ್ಲಿ ಸೋಂಕು ಕಂಡಿಲ್ಲ. 106 ಜನರಲ್ಲಿ ಮಾತ್ರ ಸೋಂಕು ಕಂಡಿದೆ. ದ್ವಿಚಕ್ರ ವಾಹನ ಮತ್ತು ಕ್ರಷರ್ ನಡುವೆ ಡಿಕ್ಕಿ ಸಂಭವಿಸಿ 5ಕ್ಕೂ ಹೆಚ್ಚು ಜನರು ಗಾಯಗೊಂಡಿರುವ ಘಟನೆ ಕಲ್ಮಲ ರಸ್ತೆಯ ವಿಜಯನಗರ ಕ್ಯಾಂಪ್ ಬಳಿ ಇಂದು ನಡೆದಿದೆ. ಕಲ್ಮಲ ಗ್ರಾಮದಿಂದ ರಾಯಚೂರು ಕಡೆ ಹೊರಟಿದ್ದ ಕ್ರಷರ್ ವಾಹನ ಹಾಗೂ ರಾಯಚೂರು ಕಡೆಯಿಂದ ಕಲ್ಮಲ ಕಡೆ ಹೊರಟಿದ್ದ ದ್ವಿಚಕ್ರ ವಾಹನ ನಡುವೆ ಡಿಕ್ಕಿ ಸಂಭವಿಸಿದೆ. ಬೈಕ್ ಮೇಲಿದ್ದ ಸವಾರರು ಗುರುತು ಪತ್ತೆಯಾಗಿಲ್ಲ ಹಾಗೂ ಕ್ರಷರ್ನಲ್ಲಿದ್ದವರನ್ನು ಕಲ್ಮಲ ಗ್ರಾಮದ ಬಸವರಾಜ್, ವೆಂಕಟೇಶ್ ಶೆಟ್ಟಿ, ಕಸ್ತೂರಯ್ಯ, ಬುಡ್ಡಣ್ಣ, ಮಲ್ಲಿಕಾರ್ಜುನ ಎನ್ನುವವರು ಗಾಯಗೊಂಡಿದ್ದಾರೆ ಎಂದು ಹೇಳಲಾಗುತ್ತಿದೆ. ಬೈಕ್ ಸವಾರರ ಹೆಸರು ತಿಳಿದು ಬಂದಿಲ್ಲ. ರಾಯಚೂರು ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ. ಘಟನೆಯಿಂದಾಗಿ ಕೆಲ ಸಮಯ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿತ್ತು. ಗಾಯಾಳುಗಳನ್ನು ಆಂಬ್ಯುಲೆನ್ಸ್ನಲ್ಲಿ ರಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಘಟನಾ ಸ್ಥಳಕ್ಕೆ ರಾಯಚೂರು ಗ್ರಾಮೀಣ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದರು. ಆತ್ಮನಿರ್ಭರ ಅರ್ಥವ್ಯವಸ್ಥೆ ಕುರಿತಾಗಿ ಕಾರ್ಯಕ್ರಮ. ವಾರ್ಡ್ ನಂಬರ್ 17ರಲ್ಲಿ ಬೂತ್ ಅಧ್ಯಕ್ಷರ ಮನೆ ಮನೆಗೆ ನಾಮಫಲಕ ಅಳವಡಿಕೆ ಕಾರ್ಯಕ್ರಮ. ಕಾರ್ಯಕರ್ತರೇ ಪಕ್ಷದ ಜೀವಾಳ ಶಿವರಾಜ್ ಪಾಟೀಲ್. ಡಿ-ರಾಂಪುರದಲ್ಲಿ ಉದ್ಯೋಗ ಖಾತ್ರಿ ದಿವಸ ಆಚರಣೆ. ಗ್ರಾಮಗಳ ಅಭಿವೃದ್ಧಿಗೆ ಉದ್ಯೋಗ ಖಾತ್ರಿ ಸಹಕಾರಿ ನೂರ್ಜಹಾಂ ಖಾನಂ. ಬಾಲ ಕಾರ್ಮಿಕತೆ ನಿರ್ಮೂಲನೆ ಜನಜಾಗೃತಿ ಜಾಥಾಕ್ಕೆ ಅಪರ ಜಿಲ್ಲಾಧಿಕಾರಿ ದುರ್ಗೇಶ್ ಚಾಲನೆ. ಹುದ್ದಿನಿ ಎಸ್ ಗ್ರಾಮಕ್ಕೆ ಸರ್ಕಾರಿ ಪ್ರೌಢಶಾಲೆ ಮಂಜೂರಾತಿಯಲ್ಲಿ ತಾರತಮ್ಯ. ಫೆಬ್ರವರಿ 11ರಂದು ರಸ್ತೆ ತಡೆ ನಾಗರಿಡೆಪ್ಪ ದೇವರಮನಿ. ಆರ್ಆರ್ಬಿ, ಎನ್ಟಿಸಿಪಿ ಮತ್ತು ಗ್ರೂಪ್ ಡಿ ಪರೀಕ್ಷೆಗಳಲ್ಲಿ ಲೋಪದೋಷ ಸರಿಪಡಿಸಿ ನೇಮಕಾತಿಗೆ ಒತ್ತಾಯ. ಬೆಂಗಳೂರಿನಲ್ಲಿ ಎಬಿವಿಪಿ ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜ್ ಖಂಡಿಸಿ ಪ್ರತಿಭಟನೆ. ಅಂಬೇಡ್ಕರ್ ಭಾವಚಿತ್ರಕ್ಕೆ ಅಗೌರವ, ಜಿಲ್ಲಾ ನ್ಯಾಯಾಧೀಶರ ವಜಾಕ್ಕೆ ಅಂಗವಿಕಲರ ಒಕ್ಕೂಟ ಮನವಿ. ಅಲಮಪ್ರಭು ಕಾಲೋನಿ ಪ್ರೌಢಶಾಲೆಗೆ ಮೂಲಸೌಕರ್ಯ ಒದಗಿಸಲು ಪಾಲಕರಿಂದ ಡಿಸಿಗೆ ಮನವಿ.
ಜಿಲ್ಲೆಯಲ್ಲಿ 106 ಜನರಲ್ಲಿ ಕೊರೋನಾ ಸೋಂಕು ಪತ್ತೆ. ಮತ್ತು ಕಲ್ಮಲ ಬಳಿ ದ್ವಿಚಕ್ರ ವಾಹನ ಕ್ರಷರ್ ಡಿಕ್ಕಿ 5ಕ್ಕೂ ಹೆಚ್ಚು ಜನರಿಗೆ ಗಾಯ. ವಾರ್ತೆಗಳನ್ನು ಪ್ರಯೋಜಿಸಿದವರು ಜಿಪಿ ಕಿಡ್ಸ್ ವೇರ್. ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಓನ್ಲಿ ಪ್ಲೇಸ್ ಫಾರ್ ಬ್ರಾಂಡೆಡ್ ಕಿಡ್ಸ್ ವೇರ್ ಇನ್ ಸಿಟಿ. ನಿಯರ್ ಉಮಾ ಹೋಟೆಲ್, ಸ್ಟೇಷನ್ ರೋಡ್, ರಾಯಚೂರು. ಹಿಂದೆ ಭೇಟಿ ನೀಡಿ. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಜೆಪಿ ಮೆನ್ಸ್ ವೇರ್ ಮೇಲ್ಗಡೆ, ಹರಿಹರ ರೋಡ್, ಬೇಸ್ತವಾರ್ ಪೇಟ್, ರಾಯಚೂರು. ಆದರ್ಶ್ ಪಾಲಿಕ್ಲಿನಿಕ್, ಮಟ್ಮಾರಿ ಕಾಂಪ್ಲೆಕ್ಸ್ ಪಕ್ಕದಲ್ಲಿ, ಆಶಾಪುರ್ ರೋಡ್, ರಾಯಚೂರು. ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಬೆಂಚ್ ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ ಎಸ್ಜಿಎಸ್ ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ, ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ beside Ganj Kalyana Mandap, Ganj Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur. Sri Brindavan Special Filter Coffee. Sri Brindavan Special Filter Coffee. Sri Raghavendra Ghee. Sri Raghavendra SA Fashion Hub, multi-branded women's and kids wear. ಹಬ್ಬದ ಪ್ರಯುಕ್ತ 10 ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಅಪೋಸಿಟ್ ಡಾಕ್ಟರ್ ಕಲ್ಲಪ್ಪ ಡಾಕ್ಟರ್ಸ್ ಲೈನ್, ಪೀಟ್ಲಾ ಬ್ರಿಡ್ಜ್ ರೋಡ್, ರಾಯಚೂರು. ಮೊಹಮ್ಮದ್ ಯಾಸಿನ್ ಹೋಮ್ ಅಪ್ಲೈನ್ಸಸ್ ಹೋಲ್ಸೇಲ್ ಅಂಡ್ ರಿಟೇಲ್, ಮಾ ಕಾಂಪ್ಲೆಕ್ಸ್, ಅಪೋಸಿಟ್ ಸಿಎಂಸಿ ಕಾಂಪ್ಲೆಕ್ಸ್, ಹರಿಹರ ರೋಡ್, ರಾಯಚೂರು. ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್ ನಿಯರ್ ನ್ಯೂ ಅಮೃತ ಹಾಸ್ಪಿಟಲ್, ಬಿಸೈಡ್ ಸಂತೋಷಿ ಥಿಯೇಟರ್, ರಾಯಚೂರು. ಸ್ಥಳ ಶೋಭಾ ಕಾಂಚಿ ಸಾರಿ, ಸಂತೋಷಿ ರಾಯಚೂರು ಹಾಲ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು.